ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಸರ್. ನಾವು ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದ್ವಿ. ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರು. ರಾಜ್ಯ ಸರ್ಕಾರದಲ್ಲಿರೋ 2,76,386 ಖಾಲಿ ಹುದ್ದೆಗಳನ್ನ 43 ಇಲಾಖೆಯಿಂದ ಫಿಲ್ ಮಾಡಬೇಕು, ಮತ್ತೆ ಕನಿಷ್ಠ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ವಿ ಸರ್. ಅಷ್ಟು ಹೋರಾಟ ಮಾಡಿದ್ಮೇಲೂ ಏನೋ ಕೆಲವೊಂದು ಸಣ್ಣ ಬದಲಾವಣೆ ಆಗಿದ್ದು ಅಷ್ಟೇ. ಏನೋ ಒಂದೆರಡು ನೋಟಿಫಿಕೇಶನ್ಸ್ ಆಗಿತ್ತು. 2 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ರು, ಅದನ್ನ 3 ವರ್ಷ ಮಾಡಿದ್ರು. ಈಗ ನಾವು ಕೇಳ್ತಾ ಇರೋದು 5 ವರ್ಷ ವಯೋಮಿತಿ. ಮತ್ತೆ PC ಅದು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ 33 ವರ್ಷ, ಮತ್ತೆ SC/ST OBCಗೆ 33 ವರ್ಷ, 30 ವರ್ಷ ಜನರಲ್ ಮೆರಿಟ್ಗೆ ಕಾಯಂ ಮಾಡ್ತೀನಿ ಅಂತ ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಸಿದ್ದರಾಮಯ್ಯ ಸರ್ ಲೆಟರ್ ಹಾಕಿದ್ರು. ಅದು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅಂದ್ರೆ ಒಂದ್ ದಿನ 2 ದಿನ ಅಂದ್ರೆ ಏನ್ಬೋದು ಸರ್, ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಒಂದು ಲೆಟ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮನೆಗೆ ಹೋಗಿದ್ದು ವಾಪಸ್ ಬಂದು ಓದ್ತಾ ಇದ್ದಾರೆ. ಮತ್ತೆ ಕಳೆದ 5-6 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಪ್ರಣಾಳಿಕೆಯಲ್ಲಿ ಅವ್ರು ಹೇಳಿದ್ದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿ. ಅವಾಗ 2.5 ಲಕ್ಷ ವೇಕೆನ್ಸಿ ಇತ್ತು 2.5 ವರ್ಷ ಹಿಂದೆ. ಆ 2.5 ಲಕ್ಷ ವೇಕೆನ್ಸಿಲಿ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಬಂದು 2.5 ವರ್ಷದಿಂದ ಸರ್ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಆ 5,000ದಲ್ಲೂ ಏನ್ ವೇಕೆನ್ಸಿ ಇದೆ, ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದ್ರೆ ಅಷ್ಟು ಪ್ರಕರಣಗಳು, ಅಷ್ಟು ನೋಟಿಫಿಕೇಶನ್ಸ್ ಇವತ್ತು ಕೋರ್ಟ್ ಅಲ್ಲಿ ಇದಾವೆ. ಕೋರ್ಟ್ ಅಲ್ಲಿ ಇವತ್ತು ಸ್ಟೇ ಇದೆ. ಮತ್ತೆ ಕೋರ್ಟ್ ಫೈನಲ್ ವರ್ಡಿಕ್ಟ್ ಬರೋ ತನಕ ಯಾವುದೇ ಫೈನಲ್ ಆರ್ಡರ್ ಕಾಪಿ ಕೊಡಬಾರ್ದು ಅಂತ ಹೇಳಿ ಕೋರ್ಟ್ ಒಂದು ಆದೇಶ ತಗೊಂಡ್ಬಂದಿದ್ದಾರೆ. ಕೋರ್ಟ್ ಇಂದ ಇವತ್ತು ಸರ್ ಮೂಲ ಕಾರಣ ಇವತ್ತು ಸರ್ಕಾರದಿಂದ ಈ ಪರಿಸ್ಥಿತಿಗೆ ಇಲ್ಲಿ ಧಾರವಾಡ ಇರ್ಬೋದು, ಬೆಂಗಳೂರು, ವಿಜಯನಗರ ಮತ್ತೆ ಬಿಜಾಪುರದಲ್ಲಿ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ಪ್ರತಿ ಒಂದು ಡಿಸ್ಟಿಕ್ ಇಂದ ವಿದ್ಯಾರ್ಥಿಗಳು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಇವತ್ತು ನಾವು ಬೆಳಗಾಂ ಅಧಿವೇಶನದಲ್ಲಿ, ಚಳಿಗಾಲ ಅಧಿವೇಶನ ಅಲ್ಲೂ ಕೂಡ 11ನೇ ತಾರೀಕು ಹೋರಾಟ ಮಾಡ್ತಾ ಇದೀವಿ. ಏನಂದ್ರೆ ಪ್ರತಿ ಇಲಾಖೆಯಿಂದ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ಸರ್, ಕಡಿಮೆ ಅಂದ್ರೆ 50% ಖಾಲಿ ಹುದ್ದೆ ಇದೆ. 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಮತ್ತೆ ಇವತ್ತು ಮೀಸಲಾತಿ ಅಂತ ಹೇಳಿ ಏನು 50ರಿಂದ 56% ಇತ್ತು, ಆ 56% ಅದು ಕೂಡ ಇವತ್ತು ಕೋರ್ಟ್ ಅಲ್ಲಿ ಇದೆ. ಈ ಸರ್ಕಾರ ಈ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಸರ್ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಎಲ್ಲಾ ಟೀಚರ್ಸ್ಗೆ ಒಂದು TET ಕಂಪಲ್ಸರಿ ಅಂತ ಒಂದು ಆದೇಶ ಇದ್ರು ಕೂಡ ಅದನ್ನ ವೈಲೇಟ್ ಮಾಡಿದ್ದಾರೆ. ನೀವು ನಿನ್ನೆ ನೋಡಿರ್ಬೇಕು ಸರ್. ಈಗ ಅವರು C&R ರೂಲ್ ಅಲ್ಲಿ ಯಾವ್ದು ಕ್ಯಾಬಿನೆಟ್ ಅಲ್ಲಿ ಮತ್ತೆ ಸೆಷನ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ತರ ಬಿಲ್ ಪಾಸ್ ಮಾಡ್ಕೊಂಡು ಬೇಡದೇ ಇರೋದಕ್ಕೆ ನಮಗೆ ಬೇಕಾಗಿರೋಂಥದಕ್ಕೆ ಯಾವ್ದು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಸರ್. ಯಾವ್ದು ಬೇಡ ಅದಕ್ಕೆ ಅವರು ಮೊದಲು ಆದ್ಯತೆ ಕೊಡ್ತಾ ಇದೆ ಸರ್ಕಾರ. ಇದು ನಾವು ಖಂಡಿಸ್ತೀವಿ ಸರ್. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಯುವಕರಿಗೆ ಇವರು ಸಖತ್ ದ್ರೋಹ ಮಾಡ್ತಾ ಇದ್ದಾರೆ ಸರ್. ಕಳೆದ 2.5 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ ಮಾಡ್ತಿಲ್ಲ. ಒಂದು ನೋಟಿಫಿಕೇಶನ್ ಮಾಡಿದ್ರು ಅದು ಪ್ರಾಪರ್ ಒಂದು KE ಅಂತ ನೋಟಿಫಿಕೇಶನ್ ಮಾಡಿದ್ರೆ ಒಂದೊಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ 750 ರೂಪಾಯಿ ಫೀಸ್ ಇಡ್ತಿದ್ದಾರೆ. ಆ ಒಂದು ಅಪ್ಲಿಕೇಶನ್ ಅಲ್ಲಿ ಸಬ್ ಅಂತ ಬರುತ್ತೆ ಸರ್. ಒಂದು ನೋಟಿಫಿಕೇಶನ್ ಕೆಳಗಡೆ ಒಂದು 5-6 ವೇಕೆನ್ಸಿ ಇರುತ್ತೆ. 5, 6, 10 ವೇಕೆನ್ಸಿ ಈ ತರ ಸಬ್ ನೋಟಿಫಿಕೇಶನ್ಸ್ ಮಾಡಿ ಒಂದೊಂದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಇವತ್ತು ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಸ್ಟೂಡೆಂಟ್ಸ್ ಹತ್ರ ಲೂಟಿ ಮಾಡ್ತಿದ್ದಾರೆ. KE ಅಂತ ಇರ್ಬೋದು, ಒಬ್ಬೊಬ್ರು ಅಪ್ಲಿಕೇಶನ್ಸ್ ಹಾಕ್ಬೇಕಂದ್ರೆ 5,000, 6,000. HK ಭಾಗದಲ್ಲಿರೋ ಅಂತ ವಿದ್ಯಾರ್ಥಿಗಳು ಸುಮಾರು 7ರಿಂದ 8,000 ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಸರ್. ಸರ್ಕಾರ ಯಾವುದೇ ಒಂದು ವೇಕೆನ್ಸಿ ಆಯ್ತು ಅಂದ್ರೆ ಬರೀ 5, 6, 7, 8 ವೇಕೆನ್ಸಿ ಮಾಡ್ತಿದ್ದಾರೆ. 2,76,386 ಹುದ್ದೆ ಖಾಲಿ ಇದೆ. ಟೀಚರ್ ವೇಕೆನ್ಸಿ ಸರ್, ಟೀಚರ್ಸ್ 70,727 ಹುದ್ದೆ ಖಾಲಿ ಇದೆ. ಆದ್ರೆ ನಾವು ಕೇಳಿದ್ರೆ ಇರೋರ್ನ ಪ್ರಮೋಷನ್ಸ್ ಮಾಡ್ತೀವಿ, ಮತ್ತೆ ಇವತ್ತು PSTR, GPSTR, HSTR ನೋಟಿಫಿಕೇಶನ್ಸ್ ಮಾಡ್ತೀವಿ. PU ಲೆಕ್ಚರ್ ಅಂತೂ ನೋಟಿಫಿಕೇಶನ್ಸ್ ಮಾಡಿಲ್ಲ ಸರ್. ಈಗೇನು ಡಿಸೆಂಬರ್ 2nd ವೀಕ್ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ಹೋಗಿ ಜಾಯಿಂಟ್ ಸೆಕ್ರೆಟರಿ ಕಮಿಷನರ್ ಶಿಕ್ಷಣ ಇಲಾಖೆಯ ಜಾಯಿಂಟ್ ಸೆಕ್ರೆಟರಿ ಭೇಟಿ ಮಾಡಿದಾಗ ಅವರು ಇದ್ರು ಸರ್, ಶಿಕ್ಷಣ ಏನು ಟೀಚರ್ ಆಸ್ಪಿರೆಂಟ್ಸ್ ಅವರು ಕೇಳಿದಾಗ ನಾವೇನ್ ಹೇಳ್ತಿದಾರೆ ಅಂತಂದ್ರೆ ನಾವು 2nd ವೀಕ್ ನೋಟಿಫಿಕೇಶನ್ಸ್ ಮಾಡಲ್ಲ, ನಮಗೆ ರಿಕ್ವೈರ್ಮೆಂಟೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಔಟ್ಸೋರ್ಸ್ ಅಲ್ಲಿ ಮತ್ತೆ ಏನೋ ಟೆಂಪ್ರವರಿಗೆ ಏನ್ ಟೀಚರ್ಸ್ ತಗೊಂತಾ ಇದ್ದಾರೆ, ಅತಿಥಿ ಉಪನ್ಯಾಸಕರ ಅಂತ ಹೇಳಿ ಟೀಚರ್ಸ್ ಮತ್ತೆ ಈ ಒಂದು ನಮಗೆ ಪರ್ಮನೆಂಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ಒಬ್ಬರಿಗೆ ಸ್ಯಾಲರಿ ಏನಿಲ್ಲ ಅಂದ್ರೆ 50ರಿಂದ 60,000 ಸ್ಯಾಲರಿ ಪೇ ಮಾಡ್ಬೇಕಾಗುತ್ತೆ. ಇಲ್ಲಿ ಟೆಂಪ್ರವರಿ ಅಂತ ತಗೊಂಡ್ರೆ 10ರಿಂದ 15,000 ಮುಗಿದ್ಬಿಡುತ್ತೆ ಸರ್. ಇನ್ನೊಂದು ಮೂಲ ಕಾರಣ ಇವ್ರಿಗೆ ಕೇಳಿದ್ರೆ ಪ್ರತಿ ಒಂದ್ರಲ್ಲೂ ಕಟ್ ಡೌನ್ ಮಾಡ್ತಿದ್ದಾರೆ. ಏನಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಯಾವ ನೋಟಿಫಿಕೇಶನ್ಸ್ ಅಪ್ರೂವಲ್ ಆಗ್ತಾ ಇಲ್ಲ. ಟು ಬಿ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ ನಾನು, KPSC ಇರ್ಬೋದು, KSP ಇರ್ಬೋದು, ಈ ಒಂದು ನೋಟಿಫಿಕೇಶನ್ಸ್ ಆಗಿರೋ ನೋಟಿಫಿಕೇಶನ್ ಪ್ರಾಪರ್ ಕಂಡಕ್ಟ್ ಮಾಡಲ್ಲ. ಸರ್ಕಾರದಲ್ಲಿ ಮೂಲ ಏನಪ್ಪಾ ಅಂತಂದ್ರೆ ಫಂಡ್ ಇಲ್ಲ ಸರ್. ಇವ್ರು ನೋಡ್ಕೊಂತಾ ಇರೋದಂದ್ರೆ ಯಾವುದೇ ನೋಟಿಫಿಕೇಶನ್ಸ್ ಅಪ್ರೂವಲ್ ತಗೊಂಡ್ಲಿ ಸುಮಾರು 6 ತಿಂಗಳು ವರ್ಷ. ಸಪೋಸ್ ಏನಾದ್ರು ಲಾಸ್ಟ್ ಇಯರ್ ಏನಾದ್ರು ಅಪ್ರೂವಲ್ ಆಗಿ ಈ ವರ್ಷ ನೋಟಿಫಿಕೇಶನ್ಸ್ ಇನ್ನೇನ್ ಮಾಡ್ಬೇಕು ಅಂತ ಅನ್ಕೊಳ್ಳಿ ಸರ್,
ಈಗ PSI ನೋಟಿಫಿಕೇಶನ್ 600 ನೋಟಿಫಿಕೇಶನ್ ಅಪ್ರೂವಲ್ ಆಗಿ 2-3 ವರ್ಷ ಆಗಿದೆ ಸರ್. ಕ್ಯಾಬಿನೆಟ್ ಸೆಷನ್ ಇರ್ಬೇಕಾದ್ರೆ ಲಾಸ್ಟ್ ಟೈಮ್ ಚಳಿಗಾಲ ಅಧಿವೇಶನದಲ್ಲಿ 600 PSI ಅಪ್ರೂವಲ್ ಆಗಿದೆ, ನಾವು ಇನ್ನೇನ್ ಮಾಡ್ತೀವಿ ಅಂತ ಹೇಳಿ 545 ಮತ್ತೆ 402 ಎಕ್ಸಾಮ್ಸ್ ಆಗಿ 6 ತಿಂಗಳಾಗಿದೆ, 1 ವರ್ಷ ಆಯ್ತು, ಇನ್ನೂ ಒಂದು ಹೊಸ ರೆಕ್ರೂಟ್ಮೆಂಟ್ ಆಗಿಲ್ಲ. 5 ವರ್ಷ ಆಗಿದೆ PSI ನೋಟಿಫಿಕೇಶನ್ಸ್ ಆಗಿ. ಹೋಗಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಇದು ನಮಗೆ ಅಪ್ರೂವಲೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಮಾನ್ಯ ಗೃಹ ಸಚಿವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇನ್ನು 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ, 1 ವಾರದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತಾರೆ. ಅದಕ್ಕೂ ಇಲ್ಲ ಅಂತಂದ್ರೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಟೀಚರ್ಸ್ ಅಲ್ಲಿ ಮಧು ಬಂಗಾರಪ್ಪ ಸರ್ಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಆಗ್ತಿದೆ ಅಂತಾನೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. 70,727 ಹುದ್ದೆ ಖಾಲಿ ಇದೆ. ಇನ್ನೇನೋ ಡಿಸೆಂಬರ್ 2nd ವೀಕ್ TT ಹಾಕಿದ ಕೂಡಲೇ ನಾವು CET ಮಾಡ್ತೀನಿ ಅಂತ ಹೇಳಿದ್ರು. ಡಿಸೆಂಬರ್ 2nd ವೀಕ್ ಸರ್, ನಾವು ಡಿಸೆಂಬರ್ ಅಲ್ಲಿ ಇದೀವಿ. ನಾವು ಇವಾಗ ನೋಡಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ನಾವು ಯಾವುದೇ ರೀತಿ CET ನೋಟಿಫಿಕೇಶನ್ಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಏನ್ 10,267 ಹುದ್ದೆ ನಮಗೆ ಸರ್ಕಾರದಿಂದ ಅನುಮೋದನೆ ಸಿಕ್ಕಿತ್ತು, ಅದನ್ನ ನಾವು ವಾಪಸ್ ತಗೊಂತೀವಿ ಅಂತ ಹೇಳ್ತಿದ್ದಾರೆ. ಇವಾಗ ಅಲ್ಲಿ ಕರೀತಾ ಇರೋದೇ PSTR, HSTR ಮತ್ತೆ GPSTR ಬರೀ 10,267 ಹುದ್ದೆ ಸರ್. 5,000 ಪೋಸ್ಟ್ ನಾನ್ HKಗೆ 5,267 ಹುದ್ದೆ ನೋಟಿಫಿಕೇಶನ್ಸ್ ಆಗ್ತಾ ಇರೋದು. ಆ ವೇಕೆನ್ಸಿ ಕರೀತಾ ಇರೋದೇ 10,267 ಹುದ್ದೆ. ಅದರಲ್ಲಿ ಕೂಡ ಅದನ್ನ ವಾಪಸ್ ತಗೊಂತಾ ಇದೀನಿ ಅಂತ ಹೇಳ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಇನ್ನು 10,000 ಲೆಕ್ಚರರ್ ಅಂದ್ರೆ ಟೀಚರ್ಸ್ ಜಾಸ್ತಿನೇ ಇದಾರೆ ನಮ್ಗೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವು ಯಾವುದೇ ಒಂದು ಸ್ಕೂಲು ಕಾಲೇಜಿಗೆ ಹೋಗ್ಲಿ ಸರ್, ಕಡಿಮೆ ಅಂತಂದ್ರೆ ಅಲ್ಲಿ ಮೋರ್ ದೆನ್ 50% ಶಾರ್ಟೇಜ್ ಇರುತ್ತೆ ಸರ್. 2-3 ಜನ ಮಾಡೋ ಕೆಲಸ ಒಬ್ಬರು ಮಾಡ್ತಿದ್ದಾರೆ. ಎಷ್ಟೋ ಜನ ಇವತ್ತು ನಾನು ಶಿಕ್ಷಣ ಇಲಾಖೆಗೆ ಹೋಗಿ ಕೇಳಿದಾಗ ಇವತ್ತು ಸುಮಾರು ಏನಿಲ್ಲ ಅಂದ್ರೆ ಕಳೆದ 10 ವರ್ಷದಿಂದ 16 ಲಕ್ಷ ಜನ ಮಕ್ಕಳು ಡೌನ್ ಆಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಲ್ಲಿ 38 ಲಕ್ಷ ಜನ ಮಕ್ಕಳಿದ್ದಾರೆ ಅಂತಾರೆ, ಅಲ್ಲಿ ಇರೋದೇ 31 ಲಕ್ಷ ಜನ ಸರ್. ಏನಾದ್ರು ಪ್ರತಿ ವರ್ಷ ಏನಿಲ್ಲ ಅಂದ್ರೆ 60,000 ರಿಂದ 70,000 ಜನ ಮಕ್ಕಳು ಇವತ್ತು ಸ್ಕೂಲ್ನ ಬಿಡ್ತಾ ಇದ್ದಾರೆ. ಯಾರು ಗೌರ್ಮೆಂಟ್ ಸ್ಕೂಲ್ನ ಹೋಗ್ತಾನೆ ಇಲ್ಲ, ಪ್ರಿಫರೇ ಮಾಡ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ ಬೇಕಂತಂದ್ರೆ ಅಲ್ಲಿ ಟೀಚರ್ಸ್ ಬೇಕು. ಇಲ್ಲಿ ಟೀಚರ್ಸ್ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ. ಟೀಚರ್ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಡಿಪಾರ್ಟ್ಮೆಂಟ್ ಹೋದ್ರೆ ಸರ್ಕಾರ ನಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸರ್ಕಾರ ಈ ಗ್ಯಾರಂಟೀಸ್ ಏನಿದೆ ಸರ್, ನಾನು ಗ್ಯಾರಂಟಿಗೆ ಆಪೋಸ್ ಮಾಡ್ತಾ ಇಲ್ಲ. ಒಂದು ಕಟ್ ಡೌನ್ ಮಾಡಿ, ನಿಮ್ ಕೈಯಲ್ಲಿ ಈ ತರ ನೀವು ಸರ್ಕಾರ ನಡೆಸಬೇಕಂತಂದ್ರೆ ರೆಕ್ರೂಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರೆವಿನ್ಯೂ ಕಲೆಕ್ಟ್ ಮಾಡಬೇಕಾಗಿರೋದೇ ಸರ್ಕಾರಿ ಅಧಿಕಾರಿಗಳು. ನೀವು ಸರ್ಕಾರದಲ್ಲಿ ಅಧಿಕಾರಿಗಳೇ ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ರೆವಿನ್ಯೂ ಯಾವ ರೀತಿ ಕಲೆಕ್ಟ್ ಮಾಡ್ಕೊಂತೀರಾ? ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ ಸರ್, ಇದು 2.5 ವರ್ಷ ಆಗಿದೆ. ಏನ್ ಇವಾಗ ಚಳಿಗಾಲ ಅಧಿವೇಶನ ಇದೆ, ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ. ವಿದ್ಯಾರ್ಥಿಗಳು ಎಲ್ಲರೂ ನಾವು ಚಳಿಗಾಲ ಅಧಿವೇಶನದಲ್ಲಿ 11ನೇ ತಾರೀಕು ಅಲ್ಲೂ ನಾವು ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ ಧಾರವಾಡದಲ್ಲಿ ಸರ್ ನಾವು ಇದೇ ತಿಂಗಳು 8ನೇ ತಾರೀಕು ಸೋಮವಾರ ದೊಡ್ಡ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸಬೇಕು. ನಮ್ಮ ಬೇಡಿಕೆ ನ್ಯಾಯಯುತ ಬೇಡಿಕೆ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಇವತ್ತು ಒಂದು ಟೈಮ್ ಊಟಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಂತ ಪ್ರತಿ ಒಬ್ಬರಿಗೂ ಗೊತ್ತಿದೆ ಸರ್. ಇಲ್ಲಿ ಯಾವ್ದೋ ಒಂದು ಟೆಂಪಲ್ ಹತ್ರ ಹೋದ್ರೆ, ಒಂದು ಗೃಹಪ್ರವೇಶ, ಒಂದು ಮದುವೆ ಆದ್ರೆ ಅಲ್ಲಿ ಕ್ಯೂ ಹಚ್ಚಿರ್ತಾರೆ ವಿದ್ಯಾರ್ಥಿಗಳು, ಲೈನ್ ಹಚ್ಚಿರ್ತಾರೆ ಸರ್. ಒಂದು ಟೈಮ್ ಊಟಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಓದ್ತಾ ಇದಾರೆ ಅಂತಂದ್ರೆ ಸರ್ಕಾರ ಎಷ್ಟು ಬೇಜವಾಬ್ದಾರಿತನ ನೋಡ್ತಿದ್ದಾರೆ ಅಂತಾರೆ. ನಾವಿಲ್ಲಿ ಈ ಧಾರವಾಡದಲ್ಲಿ ಸುಮಾರು ಕನಿಷ್ಠ ಅಂತಂದ್ರೆ ಏನು ವಿದ್ಯಾರ್ಥಿಗಳು ಇರೋ ಭಾಗದಲ್ಲಿ 5 ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು. ಅಲ್ಲಿ ಏನಪ್ಪಾ ಅಂತಂದ್ರೆ ಕ್ವಾಲಿಟಿ ಫುಡ್ ಕೊಡಬೇಕು ಸರ್. ಇದ್ರ ಜೊತೆಲಿ ನಮ್ಗೆ ಏನು ಕಾನೂನು ಅಡೆತಡೆಗಳಿದಾವೆ, ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಈ ಕೂಡಲೇ ಪ್ರಾರಂಭ ಮಾಡ್ಬೇಕು ಸರ್. ನೀವು ಬೇಡದೇ ಇರೋದಕ್ಕೆಲ್ಲ ಸೆಷನ್ ಬಿಲ್ ಪಾಸ್ ಮಾಡ್ಕೊಂಡು ನೀವು ಓಕೆ ಅಂತ ಹೇಳ್ತೀರಾ. ಮೇ ಬಿ ನನಗೆ ಅನ್ಸುತ್ತೆ ಸರ್ಕಾರ ಏನಾದ್ರು ಕೋರ್ಟಿಗೆ ಏನಾದ್ರು ತಿಳಿಸಿತ್ತಾ ಈ ತರ ರೆಕ್ರೂಟ್ಮೆಂಟ್ ನಾವು ಇನ್ನೂ 6 ತಿಂಗಳು ಮಾಡಲ್ಲ ಅಂತ ಹೇಳಿ. ನಾವು ಸೆಪ್ಟೆಂಬರ್ ಹೋರಾಟ ಮಾಡ್ಬೇಕಾದ್ರೂ ಅವಾಗ್ಲೂ ಹಂಗೆ ಹೇಳಿದ್ರು ಸರ್. 6 ತಿಂಗಳು ವರ್ಷ ನಾವು ಹೋರಾಟನೇ ಅಂದ್ರೆ 6 ತಿಂಗಳು ವರ್ಷ ನಾವು ನೇಮಕಾತಿ ಪ್ರಕ್ರಿಯೆನೇ ಪ್ರಾರಂಭ ಮಾಡಲ್ಲ ಅಂತ ಹೇಳಿದ್ರು. ನಾವು ಹೋರಾಟ ಮಾಡಿದಾದ್ಮೇಲೆ ಕೆಲವೊಂದು ನೋಟಿಫಿಕೇಶನ್ಸ್ ಮಾಡಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು. ಇವಾಗ ಕೋರ್ಟ್ ಆದೇಶ ಏನಿದೆ, ನೆಕ್ಸ್ಟ್ ಹಿಯರಿಂಗ್ ಅಲ್ಲೇ ಅದನ್ನ ಏನು ತಡೆ ಹಿಡಿದಿದೆ ಅದನ್ನ ಸರ್ಕಾರ ಕಾನೂನು ರೀತಿಯಲ್ಲಿ ಏನ್ ತೊಡಕುಗಳಿದೆ ಅದನ್ನ ಸೆಷನ್ ಅಲ್ಲಿ ಒಂದು ಬಿಲ್ ಪಾಸ್ ಮಾಡಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಪ್ರತಿ ಒಂದು ಇಲಾಖೆಯಿಂದ. ಅದ್ರ ಜೊತೆಲಿ ಕನಿಷ್ಠ ಅಂತಂದ್ರೆ 5 ವರ್ಷ ವಯೋಮಿತಿ ನೀವು ಸಡಿಲಿಕೆ ಮಾಡ್ಲೇಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಳೆದ 5-6 ವರ್ಷದಿಂದ ನೇಮಕಾತಿ ಪ್ರಕ್ರಿಯೆ ಆಗ್ಲೇ ಇಲ್ಲ. 2 ವರ್ಷ ಕೋವಿಡ್ ಅಂತ ಹೇಳಿ, 1 ವರ್ಷ ಎಲೆಕ್ಷನ್ ಇಯರ್, ಲಾಸ್ಟ್ 2 ಇಯರ್ಸ್ ಇಂದ ಒಂದೇ ಒಂದು ನೋಟಿಫಿಕೇಶನ್, ಪ್ರಾಪರ್ ನೋಟಿಫಿಕೇಶನ್ಸ್ ಆಗಿಲ್ಲ ಸರ್. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ಮಾಧ್ಯಮದ ಮುಖಾಂತರ, ಈ ಒಂದು ನಮ್ಮ ಬೇಡಿಕೆ ವಿದ್ಯಾರ್ಥಿಗಳ ಪರವಾಗಿದೆ ಮತ್ತೆ ನ್ಯಾಯಯುತ ಬೇಡಿಕೆ ಇದೆ. ಯಾರು ಇಲ್ಲಿ ಶ್ರೀಮಂತರು ಬಂದು ಇಲ್ಲಿ ಧಾರವಾಡದಲ್ಲಿ, ಬೆಂಗಳೂರು, ವಿಜಯಪುರದಲ್ಲಿ ಯಾರು ಬಂದು ಓದಲ್ಲ. ಯಾರು ಬಡವರು ಇದ್ದಾರೆ, ಯಾರು ಮಧ್ಯಮ ವರ್ಗದಿದ್ದಾರೆ, ಯಾರು ದೀನ ದಲಿತರಿದ್ದಾರೆ, ಅಂತವರು ಬಂದು ಇಲ್ಲಿ ಕಷ್ಟಪಟ್ಟು ಓದ್ತಾ ಇರೋಂಥದ್ದು. ಅವರಿಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್ಕಾರ ನಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸಲೇಬೇಕು ಸರ್. ಪ್ರತಿಯೊಂದು ಇಲಾಖೆಯಿಂದ ನಾವು ಪೊಲೀಸ್ ಪರ್ಮಿಷನ್ ತಗೊಂಡಿದೀವಿ 8ನೇ ತಾರೀಕು ಹೋರಾಟ ಮಾಡ್ಬೇಕಂತ ಹೇಳಿ. 8ನೇ ತಾರೀಕಲ್ಲಿ 1,000 ಜನ, ನಾವು 2,000 ಜನ ಪರ್ಮಿಷನ್ಸ್ ಕೇಳಿದೀವಿ ಸರ್.
ಈಗ ಸಬರ್ಬನ್ ಪೊಲೀಸ್ ಸ್ಟೇಷನ್ ಮತ್ತೆ ಲಾಸ್ಟ್ ಟೈಮ್ ಏನು ಒಂದು ಹೋರಾಟ ಆಯ್ತು ಡಿಸೆಂಬರ್ 1, ಆ ಒಂದು ಪರ್ಮಿಷನ್ಸ್ ಡಿಲೇ ಆಗಿತ್ತು, ಅಂದ್ರೆ ಕೊಟ್ಟಿರ್ಲಿಲ್ಲ ಕಾರಣಾಂತರಗಳಿಂದ. ಅದು ಇವಾಗ ನಾವು 8ನೇ ತಾರೀಕು ಪರ್ಮಿಷನ್ಸ್, ನಾವು ಸೆಷನ್ ಏನ್ ಸ್ಟಾರ್ಟ್ ಆಗುತ್ತೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಧಾರವಾಡದಲ್ಲಿ ನಾವು ಮೊದಲನೇ ಹೋರಾಟ ಮಾಡಿ ಅದಾದ್ಮೇಲೆ ಬೆಳಗಾಮಲ್ಲೂ 11ನೇ ತಾರೀಕು ಹೋರಾಟ ಮಾಡೋಣ ಅಂತ ಪ್ರಾರಂಭ ಮಾಡಿದೀವಿ. ಈ ಒಂದು ಬೇಡಿಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಏನ್ ಬೇಡಿಕೆ ಇದೆ ಅಷ್ಟು ಈಡೇರ್ಬೇಕು ಸರ್. ಮೊದಲನೇದಾಗಿ ಪ್ರತಿಯೊಂದು ಇಲಾಖೆಯಿಂದನೂ ಕಾನೂನು ತೊಡಕು ಏನಿದೆ ಅದಷ್ಟು ಬಗೆಹರಿಸಿಕೊಂಡು ಪ್ರತಿಯೊಂದು ಇಲಾಖೆಯಿಂದ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ಯಾಕೆಂದ್ರೆ ಈ ಒಂದು ಪ್ರಕ್ರಿಯೆಯಿಂದ ಒಂದೊಂದು ತಿಂಗಳಲ್ಲೂ ವಿದ್ಯಾರ್ಥಿಗಳೇನಿಲ್ಲ ಅಂದ್ರೂ 8,000 ರಿಂದ 10,000 ಖರ್ಚು ಮಾಡೋಂಥ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಒಂದು ವರ್ಷ 2 ವರ್ಷ ನೀವು ದುಡ್ಡು ಖರ್ಚು ಮಾಡಿ ಓದ್ಬೋದು ಸರ್. ಅದಾದ್ಮೇಲೆ ತುಂಬಾ ಕಷ್ಟ ಇದೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಸುಮಾರು 5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಅಂತಂದ್ರೆ ಇದೊಂಥರ ಅಡಿಕ್ಷನ್. ಏನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಒಂದು ಅಡಿಕ್ಷನ್. ಈ ಒಂದು ಎಕ್ಸಾಮ್ ಪಾಸ್ ಆಗಿಲ್ಲ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ ಅನ್ನೋ ಒಂದು ಭರವಸೆ ಇರುತ್ತೆ. ಆದ್ರೆ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಯಾವ ಭರವಸೆ ಇರುತ್ತೆ ಸರ್? ಇಲ್ಲಿ ಅವ್ರ ತಂದೆ ತಾಯಿಗೆ ಏನ್ ಹೇಳ್ಬೇಕು, ಸಮಾಜಕ್ಕೆ ಏನಾದ್ರೂ ಒಂದು ಸೇವೆ ಮಾಡ್ಬೇಕಂತ ಹೇಳಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅವ್ರಿಗೆಲ್ಲ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಇವತ್ತು ಹೋರಾಟ ಮಾಡಿದ್ರೆ ಇವತ್ತು ರಿಸ್ಟ್ರಿಕ್ಷನ್ ಮಾಡ್ತಾರೆ. ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ ಸರ್. ಇದನ್ನ ಖಂಡಿಸಿ ಇದೇ ಸೋಮವಾರ ಅಂದ್ರೆ ಡಿಸೆಂಬರ್ 8ನೇ ತಾರೀಕು ಧಾರವಾಡದಲ್ಲಿ ಶ್ರೀನಗರದಿಂದ ಒಂದು DC ಕಚೇರಿ ತನಕ ನಾವು ಪಾದಯಾತ್ರೆ ಮುಖಾಂತರ DC ಅವರಿಗೆ ಮನವಿ ಮಾಡ್ಕೊಂತೀರಿ. ನೆಕ್ಸ್ಟ್ ಏನು ಒಂದು ಚಳಿಗಾಲ ಅಧಿವೇಶನದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಪರವಾಗಿ ರೆಕ್ರೂಟ್ಮೆಂಟ್ ಸಲುವಾಗಿ ಒಂದು ಚಳಿಗಾಲ ಅಧಿವೇಶನ ಅಸೆಂಬ್ಲಿಯಲ್ಲಿ ಪ್ರತಿಯೊಬ್ಬರು ಮಾತಾಡ್ಬೇಕು ಸರ್. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ MLA ಮಿನಿಸ್ಟರ್ಸ್ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಷ್ಟೇ. ನಮ್ಮ ಬೇಡಿಕೆ ಏನಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಮತ್ತೆ ಏನು ಈಗ ಔಟ್ಸೋರ್ಸ್ ಇಂದ ತಗೊಂತಾರೆ ಅದನ್ನ ನಿಲ್ಲಿಸಬೇಕು. ಈ ಕೂಡಲೇ ನಮ್ಮ ಒಂದು ಬೇಡಿಕೆ ಸರ್ಕಾರಿ ಕೆಲಸ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಕನಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲೇಬೇಕು ಅಂತ ಕೇಳ್ತೀನಿ ಸರ್. ಇದ್ರ ಜೊತೆಲಿ ಏನೊಂದು ಎಕ್ಸಾಮ್ ಫೀಸ್ ಇದೆ ಸರ್, ಅರ್ಜಿ ಶುಲ್ಕ 750 ರೂಪಾಯಿ ಇದೆ. ಅದನ್ನ UPSC ಮಾದರಿ ತರ ತಗೊಂಡ್ಬರ್ಬೇಕು ಸರ್. ಇದ್ರ ಜೊತೆಲಿ PSTR HSTR ಸರ್, UPSC ಇಲ್ಲಿ SC ST OBC ಗೆ ಸರಿ, SC ST ಗೆ ಮತ್ತೆ ವುಮೆನ್ಸ್ಗೆ 100 ರೂಪೀಸ್ ಇದೆ ಸರ್ ಪರೀಕ್ಷಾ ಶುಲ್ಕ. ಅದರಲ್ಲಿ ಹೆಣ್ಮಕ್ಳಿಗೆ ಮತ್ತೆ SC ST ಗೆ ಅದು ಫ್ರೀ ಇದೆ ಸರ್. ಅಂದ್ರೆ ಆ ರೀತಿ ನಮ್ಮ ಕರ್ನಾಟಕದಲ್ಲೂ ನಮ್ಮ ಪ್ರತಿಯೊಂದು ಇಲಾಖೆಯಿಂದ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ರೀತಿ ಸರ್ಕಾರ ಒಂದು ಆರ್ಡರ್ ಮಾಡ್ಬೇಕು ಸರ್. ಯಾಕೆಂದ್ರೆ ಗ್ಯಾರಂಟಿಸಿಗೆ ಅಂತ ಹೇಳ್ಬಿಟ್ಟು 1,000 ಕೋಟಿ 60,000 ಕೋಟಿ ದುಡ್ಡು ವೆಚ್ಚನೆ ಅಂತ ಹೇಳ್ಬೋದು ಸರ್ ಅದು. ಯಾಕೆಂದ್ರೆ ಯಾರೋ ಅಷ್ಟು ಈಗ ಶ್ರೀಮಂತರು ಎಲ್ಲ ಇರ್ತಾರೆ ಸರ್, 10 ಎಕರೆ ಜಮೀನು ಇರುತ್ತೆ, ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಫ್ರೀ ಅಂತಂದ್ರೆ ಇವತ್ತು ಪರಿಸ್ಥಿತಿ ಏನೂ ಇಲ್ಲ. ಅಲ್ಲಿ ಬಡವ ಒಂದು ಟೈಮ್ ಊಟ ಮಾಡೋಕ್ಕೂ ಅಷ್ಟು ಕಷ್ಟ ಇದೆ. ಅಂತವನ ಹತ್ರ ನೀವು ಒಂದೊಂದು ನೋಟಿಫಿಕೇಶನ್ಸ್ ಒಂದೊಂದು ಬರೀ 5 ವೇಕೆನ್ಸಿ ಕರೀತೀರಿ ಸರ್. ಮೊನ್ನೆ 11 ವೇಕೆನ್ಸಿ ಇದೆ, 750 ರೂಪಾಯಿ ಫೀಸ್ ಕಟ್ಟಬೇಕು ಸರ್. ಇಲ್ಲಿ 5 ಲಕ್ಷ ಜನ ಆಗ್ತಾರೆ ಸರ್ ಒಂದು ಅಪ್ಲಿಕೇಶನ್ಗೆ. ಒಂದು ಅಪ್ಲಿಕೇಶನ್ ಬಿಡ್ತಂತಂದ್ರೆ 5 ಲಕ್ಷ. ಯಾರಾದ್ರೂ ಪ್ರೈವೇಟ್ ಅಲ್ಲಿ ಏನಾದ್ರು ಇಟ್ಕೊಂಡ್ರೆ ಕೋಟಿ ದುಡ್ಡು ಮಾಡ್ಕೊಂತಾರೆ ಸರ್ ಸರ್ಕಾರ. ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸು ವಿಲೇಜ್ ಅಕೌಂಟೆಂಟ್ ಅಲ್ಲಿ ನಾನು ನೋಡಿದೀನಿ ಸರ್, 1,000 ಪೋಸ್ಟಿಗೆ 80 ಕೋಟಿ ರೆವಿನ್ಯೂ ಕಲೆಕ್ಟ್ ಆಗಿದೆ KEA. ಅಂದ್ರೆ ಈ ರೀತಿ ಸಿಚುವೇಶನ್ ಸರ್ಕಾರ ಏನಾದ್ರೂ ವಿದ್ಯಾರ್ಥಿಗಳ ಕಡೆಯಿಂದ ನೀವು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ, ಈ ಕಡೆ ವಿದ್ಯಾರ್ಥಿಗಳ ಕಡೆಯಿಂದ ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಲೂಟಿ ಮಾಡ್ತಾ ಇದ್ದಾರೆ ಸರ್. ಇದನ್ನ UPSC ಮಾದರಿ ತರ ತಗೊಂಡ್ಬರ್ಬೇಕು ಅಪ್ಲಿಕೇಶನ್ ಫೀಸು ಸರ್. ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ, ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ಸರ್, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಒಂದು ಲೆಟರ್ ಬರ್ತಿದ್ರು, SC ST OBC ಗೆ 33 ಇಯರ್ಸ್, ಜನರಲ್ ಮೆರಿಟ್ಗೆ 30 ಇಯರ್ಸ್ ಕಾಯಂ ಮಾಡ್ತೀನಿ ನಮ್ಮ ಸರ್ಕಾರ ಬಂದ್ಮೇಲೆ ಅಂತ ಹೇಳಿ ಇವರು ಮಾನ್ಯ ಗೃಹ ಸಚಿವರ ಹತ್ರ ಹೋಗಿ 100 ಸತಿ ಮನವಿ ಮಾಡಿದೀವಿ ಸರ್. ಈ ಒಂದು ವಯೋಮಿತಿ ಸಡಿಲಿಕೆ ಮಾಡಿ ಅದರಲ್ಲೂ ಕಾಯಂ ಮಾಡಿ ಅಂತ ಹೇಳ್ಬಿಟ್ಟು. ನಾವು ಲಾಸ್ಟ್ ಒಂದು ಸೆಪ್ಟೆಂಬರ್ ಹೋರಾಟ ಮಾಡಿದಾಗ 2 ವರ್ಷ ಸಡಿಲಿಕೆ ಇತ್ತು, ಅದು 3 ವರ್ಷ ಮಾಡಿದ್ದಾರೆ. ಬೇರೆ ಎಲ್ಲಾ ಇಲಾಖೆಯಲ್ಲೂ ಕನಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿ ಸರ್. ಆದ್ರೆ ಪೊಲೀಸ್ ಕಾನ್ಸ್ಟೇಬಲ್, ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ದು OBC SC ST OBC ಗೆ 33 ಇಯರ್ಸ್, ಜನರಲ್ ಮೆರಿಟ್ಗೆ 30 ಇಯರ್ಸ್ ಕಾಯಂ ಮಾಡ್ಲೇಬೇಕು ಸರ್ ಇದನ್ನ. ಯಾಕೆ ಅಂತಂದ್ರೆ ನೀವು ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿದ್ರೆ ಯಾರು ಇಲ್ಲಿ ನಿಮ್ಗೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಕೇಳ್ತಾ ಇಲ್ಲ. ನಾವು ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದೀವಿ, ಡೈರೆಕ್ಟ್ ಜಾಬ್ ಕೊಡಿ ಅಂತಾನು ಕೇಳ್ತಾ ಇಲ್ಲ ಸರ್ಕಾರಕ್ಕೆ. ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿ. ಅದಾದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ, ಅದಾದ್ಮೇಲೆ ಸೆಲೆಕ್ಟ್ ಆಗೋದು ಬಿಡೋದು ವಿದ್ಯಾರ್ಥಿಗಳ ಹಣೆ ಬರ. ಅವ್ರದ್ದೇನಾದ್ರೂ ಅವ್ರದ್ದು ಎಫರ್ಟ್ಸ್ ಯಾವ ಇರುತ್ತೋ ಅದ್ರ ಮೇಲೆ ಅವರು ಡಿಸೈಡ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಹೇಳಿದ್ರೆ ಮಾನ್ಯ ಗೃಹ ಸಚಿವರು ನೆರೆಹೊರೆ ರಾಜ್ಯಗಳಿಂದ ತರಿಸ್ಕೊಂತೀವಿ, ಮತ್ತೆ ನಾವು ಇನ್ನು ಪರಿಶೀಲನೆ ಮಾಡ್ತೀವಿ. ಸರ್, ಎಷ್ಟು ವರ್ಷ ಬೇಕು ಸರ್ ನಿಮಗೆ ಪರಿಶೀಲನೆ ಮಾಡೋದಕ್ಕೆ? ಬೇರೆ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ವಿತಿನ್ ಎ ಸೆಕೆಂಡ್ ನೀವು ಡಿಸಿಷನ್ ತಗೊಂತೀರಾ. ವಿದ್ಯಾರ್ಥಿಗಳಂತಂದ್ರೆ ಇಷ್ಟು ನೆಗ್ಲಿಜೆನ್ಸಿ. ಒಂದ್ಸತಿ ಆದ್ರೂ ಹೇಳ್ಬೋದು, 2 ಸತಿ ಎಷ್ಟು ಹೋರಾಟ ಆಗ್ತಿದೆ, ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಆಗ್ತಿದೆ, ವಯೋಮಿತಿ ಸಡಿಲಿಕೆ ಮಾಡಿ ಅಂತೇಳಿ. ಸರ್, ಇನ್ನೊಂದು ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದು 5 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ಸ್ ಆಗಿ.
5 ವರ್ಷ ಹಿಂದೆ ಯಾರು ಅಪ್ಲಿಕೇಶನ್ ಹಾಕಿದೆ 5 ವರ್ಷ ಆದ್ಮೇಲೆ ಇವಾಗ ರೀಸೆಂಟ್ ಆಗಿ ಜನವರಿ ಅಲ್ಲಿ ಎಕ್ಸಾಮ್ಸ್ ಮಾಡಿದ್ದೆ ಸರ್ 402 ಅದೆಲ್ಲ. ಈ ಒಂದು ಪ್ರೋಸೆಸ್ ಏನಪ್ಪಾ ಅಂದ್ರೆ 5 ವರ್ಷ ಯಾರು ಇಲ್ಲೇ ಕಷ್ಟಪಟ್ಟು ಓದ್ತಾ ಇದಾರೆ ನೋಡಿ ಸರ್, ಸುಮಾರು 1 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು 545 ಮತ್ತೆ 402ಗೆ. ಆ 1 ಲಕ್ಷ ಜನಕ್ಕೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಇನ್ನೊಂದು ಅವಕಾಶ ಮಾಡ್ಕೊಡಿ ಅಂತ 545 ಮತ್ತೆ 402 ಅವ್ರಿಗೆ 5 ವರ್ಷ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸರ್. ಇಲ್ಲಿ ಇದ್ದಿದೆ ಎಷ್ಟು 947 ಪೋಸ್ಟ್, 2 ನೋಟಿಫಿಕೇಶನ್ ಸೇರಿದ್ರೆ 947 ಪೋಸ್ಟಿಗೆ 1 ಲಕ್ಷ ಜನ ವೆಯ್ಟ್ ಮಾಡಿ 5 ವರ್ಷ ಅವರ ಟೈಮ್, ಎನರ್ಜಿ, ಮನಿ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಇನ್ನೊಂದು ಅವಕಾಶ ಮಾಡ್ಕೊಡಿ. ಯಾರು ಫಿಸಿಕಲಿ ಫಿಟ್ ಇರುತ್ತೆ ಅವ್ರಿಗೆ ಫಿಸಿಕಲ್ ಪಾಸ್ ಮಾಡ್ತಾರೆ, ಯಾರು ಅವ್ರು ಮೆಂಟಲಿ ಚೆನ್ನಾಗಿ ಓದ್ಕೊಂಡಿರ್ತಾರೆ ಅವ್ರು ಎಕ್ಸಾಮ್ ಪಾಸ್ ಆಗ್ತಾರೆ, ಮತ್ತೆ ನಮ್ಮ ರಾಜ್ಯದ ಸೇವೆ ಮಾಡ್ತಾರೆ ಅಂತ ಕೇಳ್ಕೊಂತೀನಿ. ದಯವಿಟ್ಟು ಅದೊಂದು ನಮಗೆ ತುಂಬಾ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅವರಿಗೆ ನಮ್ಮ ಮನವಿಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಿ ಈ ಒಂದು ಬೇಡಿಕೆ ಈಡೇರಿಸಬೇಕಂತ ಕೇಳ್ಕೊಂತೀನಿ ಸರ್. ಮತ್ತೆ ಅದ್ರ ಜೊತೆಲಿ ಒಂದು ಕೆಎಸ್ ಸರ್, ನಾನು ಸುಮಾರು ಈ ಒಂದು KPSC ಇಂದ ಏನ್ KS ಎಕ್ಸಾಮ್ಸ್ ನಡೆಸಿತ್ತು ಅದು ರೀ ಎಕ್ಸಾಮ್ಸ್ ಮರು ಪರೀಕ್ಷೆಯಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಮಾಡಿದ್ದಾರೆ ಸರ್ ಇವರು. ಫಸ್ಟ್ ಟೈಮು ಟ್ರಾನ್ಸ್ಲೇಷನ್ ಕನ್ನಡ ಎರರ್ ಟ್ರಾನ್ಸ್ಲೇಷನ್ ಮಾಡಿದ್ರು, ಸೆಕೆಂಡ್ ಟೈಮು ಅದನ್ನೇ ಮಾಡಿದ್ದು. ಮತ್ತೆ ಕೋರ್ಟ್ ಆದೇಶ ಮಾಡಿತ್ತು, ಯಾರು ಒಂದು ಕನ್ನಡ ಟ್ರಾನ್ಸ್ಲೇಷನ್ ಇದೆ KPSC ಅಕ್ಸೆಪ್ಟ್ ಮಾಡಿ ಸುಮಾರು 306 ಜನಕ್ಕೆ ಹೈಕೋರ್ಟ್ ಇಂದ ಆದೇಶ ಬಂದಿತ್ತು KS ಎಕ್ಸಾಮ್ಸ್ ಮಾಡೋದು, ಅಂದ್ರೆ ಪರೀಕ್ಷೆ ಯಾರು ಪ್ರಿಲಿಮ್ಸ್ ಪಾಸ್ ಆಗಿಲ್ದವ್ರಿಗೆ ಕೊಟ್ಟಿದ್ರು ಕನ್ನಡ ಅಭ್ಯರ್ಥಿಗಳಿಗೆ. ಅದೇ ರೀತಿ 76,000 ಜನದಲ್ಲಿ ಸುಮಾರು ನಾವೇ 3,000 ಜನದ್ದು ಪೋರ್ಟಲ್ ಅಪ್ಲಿಕೇಶನ್ ಹಾಕಿದೀವಿ. ಆ 3,000 ಜನಕ್ಕೆ ಮತ್ತೆ 76,000 ಜನಕ್ಕೆ ಇದೆ, ಎಲ್ಲರಿಗೂ ಒಂದೇ ಆಗಿದೆ ಸರ್. ಇದು ಟೋಟಲಿ ಇಂಜಸ್ಟಿಸ್, ಕನ್ನಡ ಅಭ್ಯರ್ಥಿಗಳಿಗೆ ಟೋಟಲ್ ಇಂಜಸ್ಟಿಸ್ ಆಗಿದೆ. ಮತ್ತೆ ರಾತ್ರಿ ಅಪ್ಲಿಕೇಶನ್ ಯಾರಾದ್ರೂ ನೋಡಿದೀವಿ ಸರ್? ನಾ ಇಡೀ ಇಂಡಿಯಾದಲ್ಲಿ ನಾನು ಯಾವ ಇಲಾಖೆಯಲ್ಲೂ ನಾನು ನೋಡಿಲ್ಲ, ಯಾವ ಸ್ಟೇಟ್ ಅಲ್ಲೂ ನಾವು ನೋಡಿರಲ್ಲ ಸರ್. ರಾತ್ರಿ 1 ಗಂಟೆ 2 ಗಂಟೆ ತನಕ ಮಳೆ ಬರ್ತಾ ಇದೆ. ಆ ಮಳೆ ಬಂದ್ರೂ ಇವ್ರು ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿ ಒಂದು ಎಕ್ಸಾಮ್ಸ್ ನೆಕ್ಸ್ಟ್ ಡೇ ಎಕ್ಸಾಮ್ ನಡೆಸಿದ್ದಾರೆ ಮೇನ್ಸ್. ಅದ್ರದ್ದು ಇವಾಗ ಪೋರ್ಟಲ್ ಏನಿದೆ ಅದನ್ನ ದಯಮಾಡಿ ಸರ್ಕಾರ ಈ ಕೂಡಲೇ ಒಂದು ರೀ ಎಕ್ಸಾಮ್ ಮಾಡಿ ಸರ್, ಇಲ್ಲ ರೀನೋಟಿಫಿಕೇಶನ್ಸ್ ಮಾಡಿ. ಯಾಕೆಂದ್ರೆ ಟೋಟಲ್ ಸಾಕಷ್ಟು ಇಂಜಸ್ಟಿಸ್. ಈ ಕನ್ನಡ ಟ್ರಾನ್ಸ್ಲೇಷನ್ ಹೈಕೋರ್ಟ್ ಅಕ್ಸೆಪ್ಟ್ ಮಾಡಿದೆ, ಮತ್ತೆ KPSC ಅಕ್ಸೆಪ್ಟ್ ಮಾಡಿದೆ ಅಂತಂದ್ರೆ ಈ ಸರ್ಕಾರನ ಅಕ್ಸೆಪ್ಟ್ ಮಾಡ್ಕೊಂಡು ಇವಾಗ ಅದನ್ನ ನೋಟಿಫಿಕೇಶನ್ಸ್. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ KS ದೇ ಸರ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಈ ಒಂದು ನೋಟಿಫಿಕೇಶನ್ 50 ಇಂದ 56% ಏನ್ ಇವಾಗ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ 50 ಇಂದ 56% ವ್ಯಾಲಿಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ವ್ಯಾಲಿಡೇ ಇಲ್ಲ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಕ್ವಾಶ್ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲಾಸ್ಟ್ ಟೈಮ್ ಸೆಷನ್ ನಡಿಬೇಕಾದ್ರೆ ಹೇಳಿದ್ರು, ಕೋರ್ಟ್ ಆದೇಶ ಬಂದ್ರು, ಏನೇ ಬಂದ್ರು ಕೋರ್ಟ್ ಆದೇಶ ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿ. ಕೋರ್ಟ್ ಆದೇಶ ಬಂದಿದೆಯಲ್ಲ ಸರ್, ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತ ಹೇಳಿ ಸರ್ಕಾರ ಯಾಕೆ ಹೋಗಿದ್ರಿ ಮತ್ತೆ ಅಪೀಲ್ ಹೈಕೋರ್ಟಿಗೆ? ಕೋರ್ಟ್ ಆದೇಶ ಬಂದಿದ್ರೆ ಅದನ್ನು ಫಾಲೋ ಮಾಡ್ಬೇಕು ಸರ್. ಇವಾಗ ಸೆಷನ್ ಅಲ್ಲಿ ಅಪೋಸಿಷನ್ ಲೀಡರ್ ಇರ್ಬೋದು, ಎಲ್ಲ MLAs ಇರ್ಬೋದು, ಮಿನಿಸ್ಟರ್ ಇದ್ರ ಬಗ್ಗೆ ಚರ್ಚೆ ಆಗಿ ಸೂಕ್ತ ಕ್ರಮ ತಗೊಂಡು ವಿದ್ಯಾರ್ಥಿಗಳು ಸರ್ ಯಾವುದೇ ನೋಟಿಫಿಕೇಶನ್ಸ್ ಆದ್ರೆ ಹೇಳ್ತೀನಿ ಕೇಳಿ, ವಿತಿನ್ ಎ ಒನ್ ಇಯರ್ ಅಲ್ಲಿ ಯಾವ್ದೆಲ್ಲ ಪ್ರಕ್ರಿಯೆನೂ ಕಂಪ್ಲೀಟ್ ಆಗ್ಬೇಕು ಸರ್. ಯಾಕೆಂದ್ರೆ ಅವರು ಒಂದೊಂದು ನೋಟಿಫಿಕೇಶನ್ಸ್ ಮಾಡಿ KPSC ಇಂದ 5 ವರ್ಷ ತಗೊಂತಾರೆ. 5 ವರ್ಷ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಿ ರಿಸಲ್ಟ್ ಬರೋಷ್ಟೊತ್ತಿಗೆ ಆ ಮಂಚ ಬದುಕಿರ್ತಾನ ಸತ್ತಿರ್ತಾನ ಅನ್ನೋದೇ ಗೊತ್ತಿರಲ್ಲ. ಎಷ್ಟೋ ಜನ ಆರ್ಡರ್ ಲಿಸ್ಟ್ ಅಲ್ಲಿ ಹೆಸರಿರುತ್ತೆ, ವ್ಯಕ್ತಿನೇ ಇರಲ್ಲ. ಆ ಒಂದು ಪರಿಸ್ಥಿತಿಗೆ KPSC ತಗೊಂಡ್ಬರ್ತಾ ಇದ್ದಾರೆ ಸರ್. ನಾನು KPSC ಸರ್ಕಾರಕ್ಕೆ ಇನ್ನೂ ಒಂದು ಮನವಿ ಮಾಡ್ಕೊಂತೀನಿ ಸರ್. ಇದ್ರ ಜೊತೆಲಿ ಈ ಒಂದು KS ನೋಟಿಫಿಕೇಶನ್ ರೀ ಎಕ್ಸಾಮ್ ಆಗಬೇಕು, ಇಲ್ಲ ರೀನೋಟಿಫಿಕೇಶನ್ಸ್ ಆಗಬೇಕು. ಇದ್ರ ಜೊತೆಯಲ್ಲಿ KPSC ಯಾವುದೇ ನೋಟಿಫಿಕೇಶನ್ಸ್ ಕೊಡಬೇಡಿ ಸರ್, KE ಕೊಡಿ. ವಿತಿನ್ 6 ಮಂತ್ ಕಂಪ್ಲೀಟ್ ಆಗುತ್ತೆ. ವಿತಿನ್ 6 ಮಂತ್ ಸರ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಒಂದು ಅಕೌಂಟಬಿಲಿಟಿ ಇರುತ್ತೆ. ಈ ಒಂದು KPSC ಇಂದ ನಡೆಸಂತ ಎಕ್ಸಾಮ್ಸ್ ವರ್ಷಾನುಗಟ್ಟಲೆ ತಗೊಂತಾರೆ. ಇವರು ಒಂದು ಸ್ಕೋರ್ ಲಿಸ್ಟ್ ಬಿಡಲ್ಲ. KE ಇಂದ ನಡೆಸಂತ ಎಕ್ಸಾಮ್ಸ್ ಸರ್, ಇವತ್ತು ಎಕ್ಸಾಮ್ ಬರೀರಿ, ವಿತಿನ್ 2 ಡೇಸ್ ನಂದು OMR ಶೀಟ್ ಅಲ್ಲಿ ಯಾವ ಮಾರ್ಕ್ಸ್ ಯಾವುದೇ ಕಾಲಮ್ ಅಲ್ಲಿ ಅಂದ್ರೆ ABCD ಯಾವುದೇ ಟಿಕ್ ಮಾಡಿರ್ತೀನಿ ಅಷ್ಟನ್ನು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಯಾರು ಬೇಕಾದ್ರೂ ನಾವು ನೋಡ್ಕೊಬಹುದು, ಯಾರು ಬೇಕಾದ್ರೂ ಫೈನಲ್ ಲಿಸ್ಟ್ ಅಲ್ಲಿ ಹೆಸರು ಸ್ಕೋರ್ ಲಿಸ್ಟ್ ನೋಡ್ಕೊಬಹುದು, ಯಾರ್ದಾದ್ರೂ ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಕೊಬಹುದು. ಆದ್ರೆ KPSC ಇಂದ ಯಾರ್ದು ಸ್ಕೋರ್ ಲಿಸ್ಟ್ ಬಿಡಲ್ಲ ಸರ್ ಇವರು. ಮತ್ತೆ ಏನು ಟ್ರಾನ್ಸ್ಪರೆನ್ಸಿ ನಡೆಯಲ್ಲ, ಯಾವ ಅಕೌಂಟಬಿಲಿಟಿನೂ ಇರಲ್ಲ. ಎಂತ ಅಧಿಕಾರಿ ಬಂದ್ರು ಇವರು KPSC ಕಮಿಷನ್ ಒಂದು ರಿಸಲ್ಟ್ಸ್, ಒಂದು ಅಡಿಷನಲ್ ಲಿಸ್ಟ್ ಇರ್ಬೋದು, ಒಂದು ಯಾವ್ದಾದ್ರು ಒಂದು ಎಕ್ಸಾಮ್ ಸೆಂಟರ್ ಅಪ್ರೂವಲ್ ಆಗ್ಬೇಕಂದ್ರೆ KPSC ಕಮಿಷನ್ ಹೋಗ್ಬೇಕು. ಆ KPSC ಕಮಿಷನ್ ಒಬ್ಬೊಬ್ರು ಅನ್ನೋ ತರ ಇರ್ತಾರೆ ಸರ್. ದಯವಿಟ್ಟು ನಾನು ಸರ್ಕಾರ ಗಮನಕ್ಕೆ ತಗೊಂಡ್ಬರ್ತೀನಿ. ಈ ಕೂಡಲೇ KPSC ಯಾವುದೇ ನೋಟಿಫಿಕೇಶನ್ಸ್ ಕೊಡಬಾರ್ದು. ಈಗಿರೋಂಥ ಪೆಂಡಿಂಗ್ ನೋಟಿಫಿಕೇಶನ್ಸ್ ಸಾಕಷ್ಟು ಇದೆ ಸರ್. ವೆಟರ್ನರಿ ಆಫೀಸರ್ ಇದಾವೆ, ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಇದೆ, ಲ್ಯಾಂಡ್ ಸರ್ವೇಯರ್ ಇದೆ. ಇವೆಲ್ಲ ನೋಟಿಫಿಕೇಶನ್ಸ್ KPSC ಇಂದ KE ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ವಿತಿನ್ 6 ಮಂತ್ ಸರ್. ಯಾಕೆಂದ್ರೆ ಈ ಒಂದು ಒಳ ಮೀಸಲಾತಿ ಇರ್ಬೋದು, ರಿಸರ್ವೇಶನ್ ಇರ್ಬೋದು, KE 2 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ಸ್ ಬಂದು. ಈ ಒಂದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಲ್ಯಾಂಡ್ ಸರ್ವೇರ್ದು ವೆಟರ್ನರಿ ಆಫೀಸರ್ KPSC ಗೆ ನೋಟಿಫಿಕೇಶನ್ಸ್ ಕೊಟ್ಟು ಸುಮಾರು 2 ವರ್ಷ ಆಯ್ತು. ಯಾವ ಪ್ರಕ್ರಿಯೆನೂ ಪ್ರಾರಂಭ ಮಾಡಿಲ್ಲ. ಈಗ ಮತ್ತೆ ಅದನ್ನ ರೀನೋಟಿಫಿಕೇಶನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ವಾಪಸ್ ತಗೊಂಡಿದೆ. ಅದಷ್ಟು ನೋಟಿಫಿಕೇಶನ್ ನ KE ಕೊಡ್ಬೇಕು ಸರ್. ಮತ್ತೆ ಇದ್ರ ಜೊತೆಲಿ ಈಗ ನಿನ್ನೆ ಏನ್ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ತಗೊಂಡಿದ್ದಾರೆ, ನಾವು ಇದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ AEE
AEE ಒಂದು ನೋಟಿಫಿಕೇಶನ್ಸ್ ನ ಸರ್ಕಾರ ಈ ಒಂದು ನೋಟಿಫಿಕೇಶನ್ ರೀನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರು. ಅದರಲ್ಲಿ ಚೀಫ್ ಸೆಕ್ರೆಟರಿ ಮೇಡಮ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ವಿಶೇಷವಾಗಿ ಕ್ಯಾಬಿನೆಟ್ ಅಲ್ಲಿ ಒಂದು ಲೆಟರ್ ಬರೆದು ಇದನ್ನ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳಿದ್ರು. ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಅದನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ ಕಂಟಿನ್ಯೂಷನ್ಸ್ ಮಾಡ್ಕೊಂಡು. ಸರ್ ಈಗ ಒಂದು ಎಕ್ಸಾಮ್ಸ್ ಬರ್ದಾದ್ಮೇಲೆ ಆ ಎಕ್ಸಾಮ್ಸ್ ಇನ್ನೊಂದ್ಸತಿ ಎಕ್ಸಾಮ್ ಬರೀತೀನಿ ಅಂತ ಯಾರೇ ಆಗ್ಲಿ ಸರ್ ಅಷ್ಟು ಈಸಿ ಇಲ್ಲ. ಮತ್ತೆ ಅದೇ ವ್ಯಕ್ತಿ ಪಾಸ್ ಆಗ್ತೀನಿ ಅಂತ ಗ್ಯಾರಂಟಿನೇ ಇರಲ್ಲ. ಈ ಒಂದು ಎಕ್ಸಾಮ್ಸ್ ಯಾರು ಪ್ರಾಮಾಣಿಕವಾಗಿ ಚೆನ್ನಾಗಿ ಬರ್ದಿದ್ದಾರೆ ಅದನ್ನ ಕಂಟಿನ್ಯೂಷನ್ಸ್ ಮಾಡಿ ಅಂತಾನು ಕೇಳ್ಕೊಂತೀನಿ ಸರ್. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ AEE ಇದು ಯಾಕೆಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಒಂದ್ಸತಿ ಎಕ್ಸಾಮ್ ಬರ್ದು ಪಾಪ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಂದ್ಸತಿ ಎಕ್ಸಾಮ್ ಬರೀಬೇಕಂದ್ರೆ ಸೇಮ್ ಪ್ರಿಪರೇಷನ್ ಇರಲ್ಲ, ಅಷ್ಟು ತುಂಬಾ ಕಷ್ಟ ಇರುತ್ತೆ. ನಾನು ಸರ್ಕಾರ ಕೇಳ್ಕೊಂತೀನಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ನೀವು ಇಲ್ಲ ನೆಕ್ಸ್ಟ್ ಸೆಷನ್ ಅಲ್ಲಿ ಅದನ್ನ ಇಟ್ಟು ನೀವು ಪಾಸ್ ಮಾಡ್ಕೊಬೇಕು. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ AEE ಇದು ಈ ಒಂದು ಎಕ್ಸಾಮ್ಸ್ ಸರ್ ಇವರಿಗೆ ಯಾವ ಬೇಕಾ ಅವರಿಗೆ ಕ್ಯಾಬಿನೆಟ್ ಇದೆ ಅಂತ ಹೇಳಿದೆ. ಕ್ಯಾಬಿನೆಟ್ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಾಗಿ ಯೂಸ್ ಮಾಡ್ಕೊಂಬಾರ್ದು ಸರ್. ಯಾಕೆಂದ್ರೆ ವಿದ್ಯಾರ್ಥಿಗಳನ್ನ ಹಿತದೃಷ್ಟಿ ನೋಡ್ಬೇಕು. ಯಾರು ಕಷ್ಟಪಟ್ಟು ಓದ್ತಾ ಇರ್ತಾರೆ ಅವರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಾರೆ, ಅವರಿಗೆ ನ್ಯಾಯ ಕೊಡ್ಬೇಕು. ಇಷ್ಟ ಬಂದಂಗೆ ಎಕ್ಸಾಮ್ಸ್ ಯಾವ ಬೇಕಾ ಎಕ್ಸಾಮ್ ನೋಟಿಫಿಕೇಶನ್ಸ್ ಮಾಡೋದು, ಇಷ್ಟ ಬಂದಂಗೆ ಕ್ಯಾನ್ಸಲ್ ಮಾಡ್ಕೊಳೋದು ಯಾವ ರೂಲು ಇಲ್ಲ ಸರ್. ಯಾವ ಸುಪ್ರೀಂ ಕೋರ್ಟ್ ಹೇಳಿಲ್ಲ, ಯಾವ ಹೈಕೋರ್ಟ್ ಹೇಳಿಲ್ಲ ನೀವು ಕ್ಯಾಬಿನೆಟ್ ಅಲ್ಲಿ ನೋಟಿಫಿಕೇಶನ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಕೇಳ್ಕೊಂತ ಇದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಈ ಒಂದು ನೋಟಿಫಿಕೇಶನ್ ನ ಕಂಟಿನ್ಯೂಷನ್ಸ್ ಮಾಡ್ಲೇಬೇಕು ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಿದೀವಿ, ಇನ್ನು ಮುಂದೆನೂ ಮಾಡ್ತೀವಿ. ಮಾನ್ಯ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸರ್ ಅವರು ಕೂಡ ಈ ಒಂದು ನೋಟಿಫಿಕೇಶನ್ಸ್ ನ ಕಂಟಿನ್ಯೂಷನ್ಸ್ ಮಾಡ್ಬೇಕು ಅಂತ ಲೆಟರ್ ಬರ್ದಿದ್ದಾರೆ ಸರ್. ಚೀಫ್ ಸೆಕ್ರೆಟರಿ ಮೇಡಮ್ ಬರ್ದಿದ್ದಾರೆ, ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬರ್ದಿದ್ದಾರೆ. ಆ ಲೆಟರ್ ನ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲೆಟರ್ ಬರೆದ್ರು ಕೂಡ ಈ ಒಂದು KPSC ಕಮಿಷನ್ಸ್ ಇಲ್ಲ ನಾವು ಲೆಟರ್ ಬರೆದ್ರೆ ಅಕ್ಸೆಪ್ಟ್ ಮಾಡಲ್ಲ, ಕ್ಯಾಬಿನೆಟ್ ಅಲ್ಲಿಂದನೇ ಡಿಸ್ಕಷನ್ ಆಗಬೇಕು ವಾಪಸ್ಸು. KPSC ಕಮಿಷನ್ಸ್ ಯಾವ ರೀತಿ ಸರ್, KPSC ಕಮಿಷನ್ ಯಾವ ರೀತಿ ಇದೆ ಅಂತಂದ್ರೆ ಅವ್ರಿಗೆ ಏನಾದ್ರು ಭ್ರಷ್ಟಾಚಾರ ಆಗಿದ್ರೆ, ಅವ್ರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ, ಅವ್ರಿಗೆ ಬೇಕಾಗಿರೋ ಹುದ್ದೆ ಮಾಡ್ಕೊಂಡಿದ್ರೆ ಆ ಹುದ್ದೆಗಳನ್ನ ಅವ್ರೇನ್ ಮಾಡ್ತಾರೆ ಕಂಟಿನ್ಯೂಷನ್ಸ್ ಮಾಡ್ತಾರೆ. ಯಾವ ಹುದ್ದೆ ಯಾರಿಗೂ ಭ್ರಷ್ಟಾಚಾರ ಆಗಿಲ್ಲ, ಇದರಲ್ಲಿ ಸ್ಟ್ರಿಕ್ಟ್ ಆಗಿ ಇದು ಯಾರು KPSC ಸೆಕ್ರೆಟರಿ ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, ಅವ್ರಿಗೆ ಬೇಕಾಗಿರೋದಕ್ಕೆ ಎಕ್ಸಾಮ್ ಹುದ್ದೆ ಮಾಡ್ಕೊಂಡಿಲ್ಲ ಅಂತಂದಾಗ ಆ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ರೆಡಿ ಇರ್ತಾರೆ ಸರ್. ಇವರು ಯಾವುದೇ ಕಾರಣಕ್ಕೂ ಇದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ. ಈ ಒಂದು ನೋಟಿಫಿಕೇಶನ್ಸ್ ಏನಿದೆ ಅದನ್ನ ಕಂಟಿನ್ಯೂಷನ್ಸ್ ಮಾಡ್ಬೇಕಂತ ಕೇಳ್ಕೊಂತೀವಿ ಸರ್. ಮತ್ತೆ ಪ್ರತಿಯೊಂದು ನೋಟಿಫಿಕೇಶನ್ಸ್ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಸರ್. ಮಧ್ಯವರ್ತಿಗಳ ಹಾವಳಿ ಆಗಿದೆ ಇವತ್ತು. ಎಕ್ಸಾಮ್ ಸೆಂಟರ್ ಇರ್ಬೋದು, OMR ಸ್ಕ್ಯಾಮ್ ಇರ್ಬೋದು, ಈ ಒಂದು KPSC ಇತ್ತಿದ್ದು OMR ತಿದ್ದು ಸರ್. ಇವರು ಎಕ್ಸಾಮ್ಸ್ ಇನ್ನೇನು 2 ದಿನ ಇದೆ ಅಂತಂದ್ರೆ ಕ್ಯಾಂಡಿಡೇಟ್ ನ ಕರ್ಕೊಂಡು ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ಸ್ಟೇಟ್ ಕರ್ಕೊಂಡು ಹೋಗ್ತಾರೆ ಸರ್. ಅಲ್ಲೇ ಇದ್ದು ಕ್ವಶನ್ ಪೇಪರ್ ನ ಪೂರ್ತಿ ಮಗ್ ಮಾಡಿಸಿ ನೆಕ್ಸ್ಟ್ ಡೇ ಎಕ್ಸಾಮ್ ಸೆಂಟರ್ ಕರ್ಕೊಂಡ್ ಬಿಡ್ತಾರೆ ಸರ್. ಈ ಒಂದು ವಿಚಾರವಾಗಿ ಈಗ KPSC ಹಂಗಾಯ್ತು ಹಿಂಗಾಯ್ತು ಓಕೆ, ಇದಾಗೋದು ಓಕೆ. ಈಗ ಫಸ್ಟ್ ದುಡ್ಡು ಕೊಡೋರು ಯಾರು? ಭ್ರಷ್ಟ ವಿದ್ಯಾರ್ಥಿಗಳು. ಕಂಟಿನ್ಯೂ ಮಾಡಿ, ಈಗ ಕಂಟಿನ್ಯೂ ಮಾಡಿ. ಭ್ರಷ್ಟ ವಿದ್ಯಾರ್ಥಿಗಳು, ಎಲ್ಲಾ ವಿದ್ಯಾರ್ಥಿಗಳಲ್ಲ. ಕರೆಕ್ಟ್ ಸರ್. ಈಗ ಕಂಟಿನ್ಯೂ ಮಾಡಿ. ವಿದ್ಯಾರ್ಥಿಗಳು ಕರೆಕ್ಟ್ ಆಗಿರೋ ಸರ್. ವಿದ್ಯಾರ್ಥಿಗಳು ಯಾರು ಕರೆಕ್ಟ್ ಆಗಿರಲ್ಲ ಅಂತಂದ್ರೆ ಈ ಒಂದು ಗೌರ್ಮೆಂಟ್ ಆಫೀಸರ್ ಸರ್. ಇಲ್ಲಿ ನೀವು ಬಂದಿರೋದು ಯಾವುದಕ್ಕೆ? ಕರೆಕ್ಟ್ ಸರ್. You are asking for notification. ನಾನು ಮಾಡ್ತೀನಿ ಅಂತಂದ್ರೆ ನೀವು ಭ್ರಷ್ಟ. ಕರೆಕ್ಟ್ ಸರ್. ಮತ್ತೆ ಡೈರೆಕ್ಟ್ ನೀವು ಹೇಳ್ತಾ ಇದ್ದೀರಾ ಭ್ರಷ್ಟಾಚಾರ ಭ್ರಷ್ಟಾಚಾರ ಅದು ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ ಸರ್. ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ. ಇಲ್ಲ. ಕಂಟಿನ್ಯೂ ಮಾಡಿ. ಕರೆಕ್ಟ್ ಇದೆ ಸರ್. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಸರ್ ಈಗ ಉತ್ಸಾಹದಲ್ಲಿ ಮಾತಾಡಬೇಡಿ. ಇಲ್ಲ ಈಗ ನಮ್ಮ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಳ್ತಾ ಇದೀವಿ ಸರ್. ಈಗ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕಂತ ಒಂದೇ ಪಾಯಿಂಟ್ ಕರೆಕ್ಟ್ ಸರ್. ಆಮೇಲೆ ಅವ್ರನ್ನ ಹೇಳಿ. ಕರೆಕ್ಟ್ ಸರ್ ಯಾರು ಓದಿರಲ್ಲ ಅವ್ರು ಮಾತ್ರ ತಗೋತಾರೆ ಸರ್. ಯಾರು ಓದಿರಲ್ಲ ಇಲ್ಲೇ ದುಡ್ಡು ಮಾಡಿ ಎಲ್ಲ ಗೊತ್ತಿಲ್ಲ ನನಗೆ. ನಾನೇ ನನ್ನ ಪ್ರಶ್ನೆ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ ಸರ್. ಸರ್ಕಾರ ಕೇಳೋದ್ರ ಜೊತೆಗೆ ಯಾವನ ಅಧಿಕಾರಿ ಆಗಿರೋದು, ನಿಮಗೆ ಯಾವನ ಓದಿ ಅಧಿಕಾರಿ ಆಗಿರೋದು ಅವ್ನು ಕರೆಕ್ಟ್ ಇರ್ಬೇಕಲ್ವಾ? ಕರೆಕ್ಟ್ ಅದನ್ನ ಹೇಳ್ಬೇಕು. ಇಲ್ಲ ವಿದ್ಯಾರ್ಥಿಗಳು ತಪ್ಪಿದೆ ಸರ್. ಇಲ್ಲಿ ಫಸ್ಟ್ ವಿದ್ಯಾರ್ಥಿಗಳದು, ಆಮೇಲೆ ಅವ್ರದ್ದು ಕೊಡೋನಿದ್ದಾಗ ಏನ್ ಮಾಡ್ತಾನೆ ತಗೊಂತಾನೆ. ಕೊಡೋರೆಷ್ಟೇ ಕೊಡಲ್ಲ ಅಂತಂದ್ರೆ ಯಾವ ತಗೊಂತಾನೆ? ಕೊಡೋರು ಎಲ್ಲಿವರೆಗೂ ಇರ್ತಾರೋ ತಗೊಂಡವ್ರು ಅಲ್ಲಿವರೆಗೂ ಇರ್ತಾರೆ. ಈಗ ಕಂಟಿನ್ಯೂ ಮಾಡಿ. ಇಲ್ಲ ಸರ್, ಅದೇ ಈಗ ಇಷ್ಟು ನಮ್ಮ ಏನು ಬೇಡಿಕೆ ಇದೆ, ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಸರ್. ಇದ್ರ ಸಲುವಾಗಿ ನಾವು ಇದೇ ತಿಂಗಳು 8ನೇ ತಾರೀಕು ಸೋಮವಾರ ಶ್ರೀನಗರದಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡ್ತಿದ್ವಿ. ನಮ್ಮ ಬೇಡಿಕೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ
ನಮ್ಮ ಬೇಡಿಕೆ ಅಷ್ಟನ್ನು ಈಡೇರಿಸಬೇಕಂತ ಕೇಳ್ಕೊಂತೀವಿ ಸರ್. ವಿದ್ಯಾರ್ಥಿಗಳು ಕರೆಕ್ಟ್ ಆಗಿರ್ಬೇಕು ಅಂತ ಒಂದು ಮಾತು ಹೇಳಿ. ಇನ್ನೊಂದು ವಿಚಾರ, ಅದೇ ಯಾವ್ದೇ ಭ್ರಷ್ಟಾಚಾರಕ್ಕೆ ನಾವು ಹೋಗಲ್ಲ, ನಮ್ಮ ವಿದ್ಯಾರ್ಥಿಗಳು ಆ ತರ ಇರ್ಬೇಕು ಅಂತ ಹೇಳ್ಬೇಕಲ್ಲ ಸರ್? ಅವರನ್ನ ಕಾನೂನಿಗೆ ನೀವು ಶಿಕ್ಷೆ ಕೊಡೋದು, ಸರ್ಕಾರ ಶಿಕ್ಷೆ ಕೊಡೋದು. ಕೊಡಕ್ ಬರಲ್ವೇನ್ರಿ? ಇಲ್ಲ. ನಾನ್ ಹೇಳ್ತಿರೋದು ಫಸ್ಟ್ ಏನ್ ಹೇಳ್ತಿದ್ದೀನಿ ಗೊತ್ತಾ? ನಮ್ಮ ವಿದ್ಯಾರ್ಥಿಗಳು correct ನಾನ್ ಕರೆಕ್ಟ್ ಇರ್ಬೇಕು. ಫೀಲ್ಡಿಗೆ ಹೋಗೋದ್ಕಿಂತ ಮುಂಚೆನೆ ಬರ್ತೀನಿ ಅಂತಂದ್ರೆ ಅಲ್ವಾ? ಈಗ ಇನ್ನೊಂದು ವಿಚಾರ ಫೀಲ್ಡಲ್ಲೆಲ್ಲ ಆಟ ಆಡ್ಬೋದು ನಾನು. ಕರೆಕ್ಟ್ ಸರ್. ಇನ್ನೊಂದು ಕರೆಕ್ಟ್ ಇರ್ಬೇಕು, ಹೌದಲ್ವಾ? ನಾವು correct ಇರ್ಬೇಕು. ಮತ್ತೆ ವಿದ್ಯಾ- ಆ ಥರ ಬನ್ನಿ. ಯಾರೋ ಒಂದಿಬ್ರು ಭ್ರಷ್ಟಾಚಾರ No, ಮಾಡ್ತಾರೆ. no, 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 ಒಬ್ಬರಲ್ಲ, ಇಲ್ಲ, ಇಲ್ಲ. 98, 2 ಜನ ಸರಿ ಇದಾರೆ ಅಷ್ಟೇ. ಅಷ್ಟೇ ಕರೆಕ್ಟ್ ಇದೆ ಸರ್. ಮತ್ತೆ ಅಂತವ್ರ ಸರ್ಕಾರ ಶಿಕ್ಷೆ ಗುರಿಪಡಿಸ್ತಾರೆ. ಫಸ್ಟ್ ಹೇಳಿ, ಫಸ್ಟ್ ನಾನು ಏನ್ ಹೇಳ್ತಿದ್ದೀನಿ ಹೇಳಿ, ಕರೆಕ್ಟ್ ಇರ್ಬೇಕು ನೀನು. ಇಲ್ಲ. ಅಲ್ವಾ? ವಿದ್ಯಾರ್ಥಿಗಳು ಕರೆಕ್ಟ್ ಆಗಿರ್ಬೇಕು ಸರ್. ಯಾಕೆಂದ್ರೆ ಇವತ್ತು ನೀವು ಭ್ರಷ್ಟಾಚಾರ ಮಾಡಿ ನೀವು ಏನಾದ್ರೂ ನೀವು 50 ಲಕ್ಷ 1 ಕೋಟಿ ಕೊಟ್ಟು ನೀವು ಅಧಿಕಾರ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಒಂದು ಆಫೀಸರ್ ಆದ್ರೆ ಇಲ್ಲಿ ಓದಿರ್ತೀನಲ್ಲ, ಇಲ್ಲಿ ಜೊತೆಗೆ ಅದನ್ನ ಮಾಡು. ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸಾರ್ವಜನಿಕರು ಬಡವರು ಯಾರು ಬರ್ತಾರೆ ಆಫೀಸಿಗೆ, ಸರ್ಕಾರಿ ಕಚೇರಿಗೆ, ಅವರು ಇಲ್ಲಿ ತಪ್ಪು ಅನ್ಯಾಯಕ್ಕೊಳಗಾಗ್ತಾರೆ. ಯಾಕೆ ಅಂತಂದ್ರೆ ಒಬ್ಬ ಭ್ರಷ್ಟ ಅಧಿಕಾರಿ ಯಾವ ರೀತಿ ಟ್ರೀಟ್ ಮಾಡ್ತಾನೆ ಅಂತಂದ್ರೆ, ಅವ್ನು ಬರೀ ದುಡ್ಡೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಸರ್. ಯಾವುದೇ ಕಾರಣಕ್ಕೂ ಅವನು ಪ್ರಾಮಾಣಿಕವಾಗಿ ಅವನ ಅಧಿಕಾರ ಕೊಡೋದಕ್ಕೆ ಆಗೋದೇ ಇಲ್ಲ. ವಿದ್ಯಾರ್ಥಿಗಳು ಹೇಳ್ತೀನಿ, ಈ ಒಂದು ನಿಮ್ಮ ಅಧಿಕಾರ ಇರ್ಬೋದು ಯಾವುದು ಶಾಶ್ವತ ಆಗಿರಲ್ಲ. ನೀವು ಮಾಡೋ ಕೆಲಸ ಮಾತ್ರ ಶಾಶ್ವತ ಆಗಿರುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ನೀವು 50 ಲಕ್ಷ ಸಾಲ ಗೀಲ ಮಾಡಿ 50 ಲಕ್ಷ 1 ಕೋಟಿ ತಗೊಂಡ್ಬಂದು ಕೊಟ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಮಧ್ಯವರ್ತಿಗಳು ನಾನ್ ನೋಡಿದೀನಿ ಎಷ್ಟೋ ಸಾರ. ನೀವು ಹೇಳ್ದಂಗೆ ಕರೆಕ್ಟ್ ಇದೆ ಸರ್. ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ದುಡ್ಡು ಕೊಟ್ಟು ನೀವು ನೀವು ಒಂದ್ಸತಿ ದುಡ್ಡು ಕೊಟ್ಟಂದ್ರೆ ನೀವು ಅಲ್ಲಿ ಶಿಕ್ಷೆ ಇದು ತಪ್ಪು ಮಾಡಿದೀರ ಅಂತಾನೆ ನಿಮ್ಗೂ ಶಿಕ್ಷೆ ಆಗ್ಬೇಕು. ಫಸ್ಟ್ ಯಾರು ಕೊಡ್ತಾ ಇದಾರೆ ದುಡ್ಡು ಅವರಿಗೆ ಶಿಕ್ಷೆ ಆಗ್ಬೇಕು. ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ತಿರಲ್ಲ, ದುಡ್ಡು ಕೊಟ್ಟಿದ್ದೀನಿ ನನಗೆ ದುಡ್ಡು ವಾಪಸ್ ಕೊಡ್ಸಿ ಅಂತ ಹೇಳಿ, ನಾನು ಅಧಿಕಾರಿಗಳಿಗೆ ಪೊಲೀಸ್ ಆಫೀಸರ್ಗೆ ನಾನು ಮನವಿ ಮಾಡ್ಕೊಂಡಿರ್ತಾರೆ, ಯಾರು ದುಡ್ಡು ಕೊಟ್ಟಿದ್ದೀನಿ ಅಂತ ಬರ್ತಾರ ಫಸ್ಟ್ ಅವನೇ ಜೈಲಿಗೆ ಹಾಕ್ಬಿಡಿ. ಅವನ ಜೈಲಿಗೆ ಹಾಕಿ ಆಟೋಮೆಟಿಕ್ ಬೇರೆಯವ್ರು ಸರಿ ಹೋಗ್ತಾರೆ. ಅದಕ್ಕೆ ಹೋರಾಟ ಆಗ್ಲೇಬೇಕು ಸರ್. ಯಾಕೆಂದ್ರೆ ಖಂಡಿತ ಅಂತ ನಾನಂತೂ ಖಂಡಿತ ಮಾಡ್ತೀನಿ ಸರ್. ಅದನ್ನ ಫಸ್ಟ್ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಇಲ್ಲಾಂದ್ರೆ ಕರ್ಕೊಂಬಂದ್ರೆ ಓಡಿ ಕೊಡಿ, ನಮ್ಗೆ ವಿದ್ಯಾರ್ಥಿಗಳ ಕೈ ಕೊಡಿ, ನಾವು ಬುದ್ಧಿ ಕಲಿಸ್ತೀವಿ ಅಷ್ಟೇ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿರ್ಬೇಕು. ವಿದ್ಯಾರ್ಥಿಗಳು ಕರೆಕ್ಟ್ ಆಗಿದ್ರೆ ಮತ್ತೆ ಆಗುವಂತ ನೋಟಿಫಿಕೇಶನ್ಸ್ ಕಾನೂನು ರೀತಿಯಲ್ಲಿ ಆಗುತ್ತೆ, ಮತ್ತೆ ಕರೆಕ್ಟ್ ಆಗಿ ಆಗುತ್ತೆ, ಟೈಮ್ ಟು ಟೈಮ್ ಆಗುತ್ತೆ. ನೀವು ಮಾಡೋ ಒಂದು ಭ್ರಷ್ಟಾಚಾರದಿಂದ ಅದು ಇನ್ನೊಂದು ಎಕ್ಸಾಮ್ಸ್ ಆಗುತ್ತೆ, ಮತ್ತೆ ಅಭ್ಯರ್ಥಿಗಳು ಯಾರು ಪ್ರಾಮಾಣಿಕ ಹೋಗಿರ್ತಾನೆ ಅವನಿಗೂ ತೊಂದರೆ ಆಗುತ್ತದ್ದು. ನಾಳೆ ದಿನ ಕೋರ್ಟು ಕಚೇರಿ ಅಂತ ಹೇಳ್ಬಿಟ್ಟು ಅಲ್ದಾಡ್ಕೊಂಡು 1 ವರ್ಷದಲ್ಲಿ ಆಗಂತ ಒಂದು ರೆಕ್ರೂಟ್ಮೆಂಟ್ 5 ವರ್ಷ ತಗೊಳುತ್ತೆ. ಅಲ್ಟಿಮೇಟ್ ಸಫರ್ ಅಂದ್ರೆ ಸ್ಟೂಡೆಂಟ್ಸೇ. ನೀವು ಮಾಡೋ ತಪ್ಪುಗಳಿಂದಾನೇ ಆಗುತ್ತೆ ಇದು. ಫಸ್ಟ್ ವಿದ್ಯಾರ್ಥಿಗಳು ಸರಿ ಹೋಗ್ಬೇಕಂತ ಕೇಳ್ಕೊಂತೀನಿ. ಯಾವುದೇ ಕಾರಣಕ್ಕೂ ಯಾರ ಮಧ್ಯವರ್ತಿಗಳು ಎಷ್ಟೇ ಫೋರ್ಸ್ ಮಾಡಿದ್ರು ಕ್ವಶನ್ ಪೇಪರ್ ಕೊಡ್ತೀನಿ, ಇಲ್ಲ ನಾನು 100 ಜನಕ್ಕೆ ಆಲ್ರೆಡಿ ಅಧಿಕಾರಿಗಳು ಮಾಡ್ಬಿಟ್ಟಿದ್ದೀನಿ, ನೀವು ದುಡ್ಡು ಕೊಟ್ರೆ ನಾನು ನಿಮ್ಮನ್ನು ಅಧಿಕಾರಿಗಳು ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಬೇಡಿ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇದಾಗಿಲ್ವಾ, ಪ್ರೈವೇಟ್ ಸೆಕ್ಟರ್ ಇದೆ, ಬಿಸ್ನೆಸ್ ಮಾಡಿ. ನೀವು 5 ಲಕ್ಷ ಕೊಟ್ಟರು ಬಿಸ್ನೆಸ್ ಮಾಡ್ಬೋದು, 50 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಬಿಸ್ನೆಸ್ ಮಾಡ್ಬೋದು. ಕಷ್ಟಪಟ್ರೆ ನಿಮ್ ಫ್ಯೂಚರ್ ಇದೆ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸು ಅಡ್ಡದಾರಿ ಹಿಡಿಬೇಡಿ. ಸ್ಟ್ರೈಟ್ ಅವೇ ಒಂದು ಒಳ್ಳೆ ನೀವು ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳಿ ಅಧಿಕಾರಕ್ಕೆ ಬನ್ನಿ, ಹೊರತು ನೀವು ಇಲ್ಲಿ ದುಡ್ಡು ಮಾಡ್ಬೇಕಂತ ಯಾವುದೇ ಕಾರಣಕ್ಕೂ ಬರಕ್ ಹೋಗ್ಬೇಡಿ. ಸರ್ ಇಲ್ಲ, ನಾವು ಪೊಲೀಸ್ ಪರ್ಮಿಷನ್ 2,000 ಜನ ಕೇಳಿದೀವಿ ಸರ್. 2,000 ಜನ ಪರ್ಮಿಷನ್ಸ್ ಕೇಳಿದೀವಿ. ಅವ್ರ ಈ ಪೊಲೀಸ್ ಸ್ಟೇಷನ್ ಇಂದ ಒಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸರ್, ಒಂದು 10 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಒಂದು ಪಾಯಿಂಟ್ಸ್ ನ ಫುಲ್ಫಿಲ್ ಮಾಡಿ ಅದಾದ್ಮೇಲೆ ನಾವು ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ಬೇಕಾ ಬೇಡ ಅಂತ ಹೇಳಿ ಇಷ್ಟು ಪಾಯಿಂಟ್ಸ್ ಗೆ ನಾವು ಪರ್ಮಿಷನ್ಸ್ ಗೆ ಅವರಿಗೆ ರಿಪ್ಲೈ ನಾವು ಸ್ಟೇಟ್ಮೆಂಟ್ಸ್ ಕೊಡ್ತೀವಿ ಸರ್. ನಾವು ಅಷ್ಟು ಕೊಟ್ಟಾದ್ಮೇಲೆ ಅವರು ನಾವು 2,000 ಜನ ಪರ್ಮಿಷನ್ಸ್ ಕೇಳಿದೀವಿ. ವಿದ್ಯಾರ್ಥಿಗಳು ಗೊತ್ತಲ್ಲ ಸರ್, 1,000 ಜನ ಬರ್ತಾರೆ. ಅಂದ್ರೆ 2,000 ಜನ ಅಂತಂದ್ರೆ ವಿದ್ಯಾರ್ಥಿಗಳು ಬರ್ತಾರೆ. ಆ ಒಂದು ನಮ್ಮ ಹೋರಾಟ ಹೆಂಗೆ ಅಂತಂದ್ರೆ, ಲಾಸ್ಟ್ ಟೈಮ್ ಸೆಪ್ಟೆಂಬರ್ 25ನೇ ತಾರೀಕು ಏನು ಹೋರಾಟ ಮಾಡಿದ್ವಿ, ಅದೇ ರೀತಿ ನಾವು ಕಾನೂನು ರೀತಿಯಲ್ಲಿ ಯಾರಿಗೂ ತೊಂದರೆ ಮಾಡ್ತೀರಾ ಹೋರಾಟ ಮಾಡ್ತೀವಿ ಸರ್. ಕಾನೂನು ರೀತಿ ಹೋರಾಟ ಆಗಿತ್ತಾ? ಇಲ್ಲ, ನಿಮಗೆ ಸ್ವಲ್ಪ ಪರ್ಮಿಷನ್ ತಗೊಂಡಿದ್ರ ದಿನ ಜುಬ್ಲಿ ಸರ್ಕಲ್ ಬಂದ್ ಮಾಡೋದು? ನಾ ಇದನ್ನ ಕ್ವಶನ್ ನಿಮಗೆ ಅದೇ ದಿನ ಅಲ್ಲ, ಮಾಡಿಲ್ಲ. ವಿದ್ಯಾರ್ಥಿಗಳು ಆವೇಶಕ್ಕೊಳಗಾದ ಒಬ್ಬರೇ ಆನ್ಸರ್ ಮಾಡಬೇಕು. ಕಾಂತ್ ಕುಮಾರ್ ಅವ್ರು ಕೇಳ್ತಾ ಇದೀವಿ. ಅವ್ರ ಸಂಘಟನೆ ಏನಂತಿದ್ರೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಇದು ಮಾಡಿದ್ರಿ, ನಿಮಗೆ ಅದಿನ ಗಮನಕ್ಕೆ ತಂದಿದ್ವಿ. ನಮ್ಮ ಹುಡುಗರ ಮೇಲೆ ಬಿಸಿ ಚಾವಗ್ದಿರಿ. ಇಲ್ಲ ಸರ್, ಅದಕ್ಕೆ ನಾನು ಕ್ಷಮೆ ಕೇಳಿದೆ ನಿಮಗೆ. ಫಸ್ಟ್ ಅಲ್ಲಿ ಕ್ಷಮೆ ಕೇಳಿದೆ ಸರ್. ಯಾಕೆ ರಿಪೀಟ್ ಮಾಡ್ತಾ ಇದ್ರಂದ್ರೆ, ನನ್ನ ಹಿಂದ್ಗಡೆ ಕೆಲವೊಬ್ರು ಹೊಸದಾಗಿ ಬಂದು ನಿಂತಿದ್ದಾರೆ, ಅವ್ರು ಗೊತ್ತಾಗ್ಬೇಕು. ನಿಮ್ ಸಂಘಟನೆ ಜೊತೆ ಬಂದವರು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಇಲ್ಲಿ ಕ್ವಶನ್ ಮಾಡ್ತಾ ಇದ್ರಿ, ಇಲ್ಲಿ ಹೊರಗಡೆ ಬಂದು ನಿಂತು ಮಾತಾಡ್ಕೊಂಡಿದ್ದಾರೆ. ಹೌದಾ? ಇದು ಕಾಮನ್ ಸೆನ್ಸ್ ಕಲಿಸ್ಬೇಕು ಅವ್ರಿಗೆ. ಪ್ರೆಸಿಡೆಂಟ್ ಆಗಿ ಹೋಗ ಹಿಂದೆ ಮಾತಾಡಬಾರ್ದು ಅಂತ ಹೇಳಿ. ಸಾರಿ ಸರ್. ಹೌದಾ? ಆಯ್ತು. ಒಂದು ಪರ್ಮಿಷನ್ ತಗೊಂಡಿರ್ಲಿಲ್ಲ, ಜುಬ್ಲಿ ಸರ್ಕಲ್ ಬಂದ್ ಮಾಡಿದ್ರಿ, ನಮ್ಮ ಹುಡುಗರು ಹೊಡೆದ್ರಿ, ಹುಡುಗರ ಮೇಲೆ ಚಾ ಒಂದ್ ನಿಮಿಷ ಹೋಗದ್ರಿ. ಅಷ್ಟಾದ್ರೂ ನಮ್ದು ಯಾವುದೇ ನ್ಯೂಸು ಸ್ಟಾಪ್ ಆಗ್ಲಿಲ್ಲ.
ಇಲ್ಲ ಮಾಡಿದೀವಿ ನಾವು ನಿಮ್ ಸರ್. ಪರವಾಗಿ ಇಷ್ಟ ಇದು ಮಾಡಿದ್ವಿ ಮಾಡಿದ್ವಿ, ಆಯ್ತು. ಮಾಡಿದ್ವಿ. ಪೊಲೀಸರು ನಿಮ್ಮ ಮೇಲೆ ಸೋಮೋಟೋ ಕೇಸ್ ಮಾಡಿದ್ರು ಎಲ್ಲ ಮುಗೀತು. ನೆಕ್ಸ್ಟ್ ಈಗ 8ನೇ ತಾರೀಕಿಗೆ ಹೋರಾಟ ಮಾಡ್ತಾ ಇದ್ರಿ. 2,000 ಅಂತ ಹೇಳಿದ್ರೆ ಎಷ್ಟು ಜನ ಬರ್ತಿರೋ ಗೊತ್ತಿಲ್ಲ, ಹಾ, ಸರ್. ಪರ್ಮಿಷನ್ ಸಿಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಹಾ, ಸರ್. ನಿಮ್ಮ ಸಂಘಟನೆಗಳಲ್ಲಿ ಈಗ ಕಾಂಪಿಟಿಷನ್ ಸ್ಟಾರ್ಟ್ ಆಗಿದೆ. ಹಾ, ಸರ್. ನೀವು 8ನೇ ತಾರೀಕಿಗೆ ಮಾಡ್ತೀರಿ, 10ನೇ ತಾರೀಕಿಗೆ AIDYದವ್ರು ಮಾಡ್ತಾರೆ, 11ನೇ ತಾರೀಕಿಗೆ ನೀವು ಮಾಡ್ತೀರಿ. ಹಾ, ಸರ್. ಇನ್ನೊಂದು ನೆಕ್ಸ್ಟ್ ಆದ್ಮೇಲೆ 14ನೇ ತಾರೀಕಿಗೆ ಮತ್ತೊಬ್ಬರು ಕರೀತಾರೆ. ಈಗ ಇವೆಲ್ಲ ಕಾಂಪಿಟೇಷನ್ ನಿಮ್ಮ ಮೇಲೆ ಯಾಕೆ ಬಿದ್ದಿದೆ ಅಂತ ಹೇಳಿದ್ರೆ ಸೆಲೆಬ್ರಿಟಿ ನನಗ್ ಸಿಗ್ಲಿ ಅನ್ನುವಂಥದ್ದು, ಬೇರೆ ಏನಿಲ್ಲ. ಇಲ್ಲ ನಾನು ನೋಡಿ ಸರ್, ಅಲ್ಲ, ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ ಹೇಳಿ, question, ಆಮೇಲೆ ನೀವು ಆನ್ಸರ್ ಕೊಡ್ರಿ. ಹೇಳ್ಬಿಡಿ. ಈಗ ಎಲ್ಲ ಸಂಘಟನೆಗಳು ಒಂದಾಗಿ ಯಾಕೆ ಹೋರಾಟ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆ ನಂದು. ಸರ್ ಈಗ ನನ್ನ ಲಾಸ್ಟ್ ನೀವು ಹೇಳಿದ್ರಿ ಸರ್, 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ನನಗೆ ಅವರು ಪರ್ಮಿಷನ್ ನನಗೆ ಯಾರು ಹೇಳಲಿಲ್ಲ. ನೀವು ಇದು ಪ್ರಶ್ನೆ ಮಾಡಿದ್ದೀರಾ ಸರ್, ಲಾಸ್ಟ್ ಟೈಮ್ ಕೇಳಿದಿರಾ. ಅಂದರೆ ನಮಗೆ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅಂತಲೂ ಹೇಳಿರಲಿಲ್ಲ. ಇನ್ ಕೇಸ್ ನಾನು ಪರ್ಮಿಷನ್ ಡಿಸೆಂಬರ್ 1ನೇ ತಾರೀಕು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಸಿಕ್ಕಿದ್ರೆ ಅವ್ರು ಹೇಳಲಿಲ್ಲ ಅಂದ್ರೂ ನಾನು ಅಟೆಂಡ್ ಆಗ್ತಿದ್ದೆ ಸರ್ ಅದಕ್ಕೆ. ನಾನು ಯಾವುದೇ ಕಾರಣಕ್ಕೂ, ಯಾಕೆಂದರೆ ವಿದ್ಯಾರ್ಥಿಗಳು ಒಳ್ಳೇದಾಗುತ್ತಂತಂದರೆ ನೀವು ಇಲ್ಲಿಂದ ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿ ಅಂತಂದ್ರೆ ನಾನು ಬರ್ತೀನಿ ಸರ್. ವಿದ್ಯಾರ್ಥಿಗಳು ಒಳ್ಳೇದಾಗಬೇಕಂತಂದ್ರೆ ನಾನು ಇರ್ರೆಸ್ಪೆಕ್ಟಿವ್ ಆಫ್ ಸಂಘಟನೆ ಅಂತ ಹೆಸರು ಹೇಳಲ್ಲ ಸರ್. ಇವತ್ತು ನಮ್ಮ ಸಂಘಟನೆ ಅಂತ ಅಲ್ಲ ಸರ್, ಇದು ಸಂಘಟನೆ ಅಂದ್ರೆ ವಿದ್ಯಾರ್ಥಿ ಸಂಘಟನೆ. ಇದು ವಿದ್ಯಾರ್ಥಿಗಳು ಏನ್ ಹೇಳ್ತಾರ ಆ ಒಂದು ದೃಷ್ಟಿಕೋನದಿಂದ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಇಷ್ಟು ವರ್ಷ ನಾನು ಏನ್ ಮಾಡಿದ್ದೀನಿ ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡ್ ಬಂದಿರೋದು. ಸುಮಾರು 5-6 ವರ್ಷದಿಂದ ಒಬ್ಬ ವಿದ್ಯಾರ್ಥಿ, ಒಂದು ಸ್ಟೂಡೆಂಟ್ಸ್ ಬಂದ್ರು ಬೆಂಗಳೂರು ಬಂದು ಇಂಥ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಇಂಥ ಸಮಸ್ಯೆ ಇದೆ ಅಂತ ಅಂದ್ರೆ ಅವ್ರ ಜೊತೆ ಹೋಗಿ ಕರ್ಕೊಂಡೋಗಿ ಅವ್ರ ಸಮಸ್ಯೆ ಬಗೆಹರಿಸ್ಬಿಟ್ಟು ವಾಪಸ್ ಕಳ್ಸಿಕೊಟ್ಟಿದ್ದೀನಿ ಸರ್. ಒಂದೇ ಅಲ್ಲ, 100 ಸಮಸ್ಯೆ ಬಗೆಹರಿಸ್ಬಿದ್ವಿ. ಇವತ್ತು ಅಷ್ಟೇ ಸರ್, ನೀವು ಪ್ರಶ್ನೆ ಹೇಳಿದ್ ಕರೆಕ್ಟ್ ಇದೆ ಸರ್. ಎಲ್ಲ ಸಂಘಟನೆ ಸೇರಿ ನಂಬರ್ ಇಲ್ಲ, 80,000 ಹುಡುಗರ ಕಡೆನೂ ನಂಬರ್ ಇಲ್ಲ, ಎಲ್ಲ 80,000 ಹುಡುಗರು ಪರಿಚಯ ಇಲ್ಲ. Correct, sir. ಅವರು ಹೋರಾಟ ಮಾಡ್ಕೊಂಡು ಅವ್ರು ಏನೋ ಮಾಡ್ಕೊಂಡು ಬರ್ತಾರೆ, ಅದ್ರ ಪ್ರಶ್ನೆ ಇಲ್ಲ. ನಾನ್ ಕೇಳ್ತಾ ಇರೋದು ಆ ಸಂಘಟನೆ ಜೊತೆ ನೀವು ಮಾತುಕತೆ ಮಾಡಿದ್ರಾ? ಈಗ ಮಾತಾಡ್ತೀವಿ ಸರ್. ಇವತ್ತಿಗೆ ಪ್ರೆಸ್ ಮೀಟ್ ಮಾಡಿದೀವಿ. 8ನೇ ತಾರೀಕಿಗೆ ಅಟೆಂಡ್ ಆಗಿ ನೀವು ಬನ್ನಿ ಅಂತಾನೆ ಹೇಳ್ತೀವಿ ಸರ್. ಎಲ್ಲ ಸಂಘಟನೆ ಬಂದು ಒಂದು ಹೋರಾಟ ಮಾಡೋಣ, ಜೊತೆಲೇ ಮಾಡೋಣ, ಅದ್ರಲ್ಲಿ ಏನಿಲ್ಲ ಸರ್. ಅವತ್ತು ಮಾಡೋಣ ಸರ್, ನಾವು ಬರ್ತೀನಿ ಸರ್, ಏನ್ ತೊಂದರೆ ಇಲ್ಲ. 10ಕ್ಕೆ ಮಾಡ್ಲಿ, 11ಕ್ಕೆ ನಾವು ಇದಕ್ಕೆ ಮಾಡ್ತೀವಿ, ಬೆಳಗಾಂ ಸೆಷನ್ ಅಲ್ಲೂ ಬರ್ಲಿ, ಬೆಳಗಾವಿಲೂ ಮಾಡ್ತೀವಿ ಸರ್, ಹಂಗೇನಿಲ್ಲ. ಈಗ ಸರ್ ಪೊಲೀಸ್ ಇಲಾಖೆ ಒಂದು ವೇಳೆ ನೀವೆಲ್ಲ ಒಂದು ಬೇಡಿಕೆಗಳನ್ನು ಫುಲ್ಫಿಲ್ ಮಾಡಿದ್ಮೇಲೂ ಪರ್ಮಿಷನ್ ಕೊಡದೇ ಇದ್ರೆ ನೆಕ್ಸ್ಟ್ ಆಗಿ ಸರ್ ಈಗ ಸಪೋಸ್ ಅವ್ರು ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಪೊಲೀಸ್, ನನಗೆ ನಂಬಿಕೆ ಇದೆ ಸರ್. ಆಕ್ಚುಲಿ ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಮೇಲೆ ನನಗೆ ಕಂಪ್ಲೀಟ್ಲಿ ನಂಬಿಕೆ ಇದೆ. ಅವ್ರು ತುಂಬ ಸ್ಟೂಡೆಂಟ್ಸ್ ಪರವಾಗಿ ಲಾಸ್ಟ್ ಟೈಮ್ ನಾವು ಹೋರಾಟ ಮಾಡೋದು ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಕಾಳಜಿ ಇದೆ ಸರ್. ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಮಾತಾಡಿದಾಗ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಇವತ್ತು ನಾವು ಪರ್ಮಿಷನ್ 8ನೇ ತಾರೀಕಿಗೆ ನಿರೀಕ್ಷೆ ಮಾಡಿದ್ವಿ ಸರ್, ಕೊಡ್ತೀವಿ ಅಂತ ಒಂದು ಭರವಸೆ ಇದೆ ಸರ್ ಅವ್ರ ಮೇಲೆ. ಅಲ್ಲ ಕೊಡದೇ ಇದ್ರೆ ಸ್ಟಾಪ್ ಮಾಡ್ತಾರೆ. ಇಲ್ಲ ಕೊಡ್ಲಿಲ್ಲ ಅಂತಂದ್ರೆ ನಾವು ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ಸರ್, ಏನ್ ಮಾಡ್ಬೇಕು ಅಂತ ಹೇಳಿ. ಬಟ್ ನನಗೆ ನಂಬಿಕೆ ಇದೆ ಸರ್, ಅವ್ರು ಕೊಡಲ್ಲ ಅಂತ ಏನಿಲ್ಲ ಸರ್. ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಏನೋ ಒಂದು ನಮಗೆ ನಂಬಿಕೆ ಇದೆ, ಅವರು ಒಂದು ಪರ್ಮಿಷನ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಏನು ಅವರು ಸೂಕ್ತ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಈ ಕೋಚಿಂಗ್ ಸೆಂಟರ್ ಏನ್ ನಡೆಸ್ತಾರಲ್ಲ ಆ ಮಾಲೀಕರಿಗೆ ನೀವು ಸ್ಟ್ರೈಕ್ ಇದು ಮಾಡಿದ್ರೆ ಸ್ಟೂಡೆಂಟ್ ಕಳಿಸ್ಬೇಡ್ರಿ ಅಂತ ಅವ್ರಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ. ಇಲ್ಲ, ಅದು 2,000 ವಿದ್ಯಾರ್ಥಿ ಹೆಂಗ್ ಸಿಗುತ್ತೆ ಸರ್. ಅವರಿಗೆ ಸರ್ಕಾರದಿಂದ ಒತ್ತಡ ಇರ್ಬೋದು, ಆದ್ರೆ ನಮಗೆ ವಿದ್ಯಾರ್ಥಿಗಳಿಂದ ಯಾವುದೇ ಒತ್ತಡ ಇಲ್ಲ. ವಿದ್ಯಾರ್ಥಿಗಳಿಂದ ಅವ್ರಿಗೇನು ಹೇಳಿಲ್ಲ. ಈಗ ನಾವು ಇಲ್ಲ, ನಾವು ಸರ್ ನೀವು ಪರ್ಮಿಷನ್ ತಗೊಂಡಾದ್ಮೇಲೆ ಈಗೇನಿಲ್ಲ ಸರ್. ನಿಮ್ಮ ಹತ್ರ ಅವತ್ತು ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ನಾವು ನಿಮ್ಮ ಹತ್ರ ಕ್ಷಮೆ ಕೇಳಿದೆ, ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೀವು ಸ್ಪಂದಿಸಿದ್ರಿ, ಪಾಪ ಅದಕ್ಕೆ ಏನ್ ಮಾಡಿಲ್ಲ. ಹೋರಾಟಕ್ಕೆ ನಾವು ಯಾವತ್ತೂ ಇದೀರಾ ಸರ್, ಇದೀರಾ. ಈಗಾದ್ರೂ ನೀವು ಮಾಡಿದ್ರೆ, ಈಗ ಅವರು ಮೊನ್ನೆ ಅವ್ರಿಗೂ ಅದೇ ಕ್ವಶನ್ ಮಾಡಿದ್ವಿ ನಾವು. ಕರೆಕ್ಟ್ ಸರ್, ಹೌದಾ? ಮಾಡಿದೀರಾ ಸರ್ ನೀವು? ಯಾವತ್ತು ನಾನು ಹೇಳ್ತೀನಲ್ಲ ಸರ್. ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ನೀವು ಹೋರಾಟ ಮಾಡ್ತಾ ಇದ್ರು ಅಥವಾ ನ್ಯಾಯ ಬೇಕಂತ ಸರ್ ಇನ್ನೊಂದು ವಿಚಾರ ಅದೇ ನಮ್ದು ಇರೋದು. ಸರ್, ನಮಗೆ ಮಾಧ್ಯಮದ ಇರ್ಬೋದು, ಈಚ್ ಅಂಡ್ ಎವ್ರಿ ಪರ್ಸೆಂಟ್ ನನಗಂತೂ ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಒಂದು PC ಇಂದ ಕಮಿಷನರ್ ಇರ್ಬೋದು, DG IGP ತನಕ ಅವರು ನನಗೆ ಇಂಪಾರ್ಟೆಂಟ್. ಇವ್ರು ಯಾರು ನಮ್ಗೆ ಎಗೇನೆಸ್ಟ್ ಇಲ್ಲ ಸರ್. ನಮಗೆ ಎಗೇನೆಸ್ಟ್ ಇರೋದು ನಾವು ಕೇಳ್ತಾರೆ, ನಾವು ಪ್ರಶ್ನೆ ಮಾಡ್ತಾ ಇರೋದು ಸರ್ಕಾರಕ್ಕೆ ಸರ್. ನಮ್ಮ ಏನು ಒಂದು ಬೇಡಿಕೆ ಇದೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ. ಇಲ್ಲಿ ಯಾವುದೇ ಅಧಿಕಾರಿಗಳು ಇರ್ಬೋದು, ಮಾಧ್ಯಮದವ್ರ ಬಗ್ಗೆ ನಮ್ದೇನಿಲ್ಲ ಸರ್. ಇವ್ರು ಯಾವಾಗ ಪ್ರತಿಯೊಂದು ಸತಿ ನಮಗೆ ಸಪೋರ್ಟಿವ್ ಆಗಿದ್ರೆ ನೀವು ಮುಂದೆನೋ ನಾವು ಹಿಂಗೆ ಇರ್ತೀವಿ ಸರ್. ಯಾವುದೇ ಕಾರಣಕ್ಕೂ ನಾವೆಲ್ಲ ಒಗ್ಗಟ್ಟಾದ್ರೇನೆ ಸರಿ. ಸಮಾಜಕ್ಕೋಸ್ಕರ ಮಾಡ್ತಾರೆ ಅಂತ ಕೆಲಸ ಇದು ಇಲ್ಲ. ಇಲ್ಲಿ ಆಗ್ತಾ ಇರೋ ಅನ್ಯಾಯ ಒಂದೆರಡಲ್ಲ ಸರ್, ಇದು 100 ಸಮಸ್ಯೆಗಳಿದಾವೆ. 100 ಸಮಸ್ಯೆಗಳಿಂದ ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳು ಇಲ್ಲಿ ಕಲ್ಪ್ರಿಂಟ್ ಆಗಿದ್ದಾರೆ. ಅಂದ್ರೆ ಅವರಿಗೆ ಅನ್ಯಾಯ ಆಗಿದೆ, ಲಕ್ಷಾಂತರ ಅಭ್ಯರ್ಥಿಗಳಿಗೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿನೇ ಹೋರಾಟ ಮಾಡ್ಬೇಕಾಗುತ್ತೆ ಸರ್. ಈ ಬೆಳಗಾವಿ ಅಧಿವೇಶನಕ್ಕೆ ಸಮಯದಲ್ಲಿ 11ನೇ ತಾರೀಕು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಸರ್ ಅಲ್ಲಿ ಆದಾಯ ಹೆಂಗಿರುತ್ತೆ? ಅಲ್ಲೂ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ಅಲ್ಲೂ ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ವಿ. ಅವರು ಇದೇ ರೀತಿ ಒಂದು ಪರ್ಮಿಷನ್ಸ್ ಲೆಟರ್, ರಿಟರ್ನ್ ಸ್ಟೇಟ್ಮೆಂಟ್ಸ್ ಕೇಳಿದ್ರು, ಅದನ್ನ ನಾವು ಇದು ಮಾಡ್ಕೊಟ್ಟಿದ್ವಿ ಸರ್, ರಿಟರ್ನ್ ಅವ್ರಿಗೆ ಕೊಟ್ಟಿದೀವಿ. ಅಂದ್ರೆ 8ನೇ ತಾರೀಕಿಗೆ ಏನಾದ್ರು ಭರವಸೆ ಸಿಕ್ಕಿದ್ರೆ ಅದು ಡ್ರಾಪ್ ಮಾಡ್ತಾರೆ? ಇಲ್ಲ, ಇಲ್ಲಿ 8ಕ್ಕೂ ಮಾಡ್ತೀವಿ ಸರ್. ಈಗ ಸೆಷನ್ ಸ್ಟಾರ್ಟ್ ಆಗುತ್ತಲ್ಲ ಸರ್, ಇಲ್ಲೂ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ದಾರೆ, ಇಲ್ಲಿ ಇಷ್ಟು ಸಮಸ್ಯೆ ಇದೆ ಅಂತ ನಾವು ಸೆಷನ್ ಅಲ್ಲಿ ಮಾತಾಡ್ಬೇಕು ಸರ್. ಅದ್ರ ಜೊತೆಲಿ ಅಲ್ಲಿ ನಮ್ಮ ಬೇಡಿಕೆ 11ನೇ ತಾರೀಕು ಏನಿದೆ, ಪ್ರತಿಯೊಂದು ಮಿನಿಸ್ಟರ್ಸ್, ಸಚಿವರು
ನಮ್ಮ ಹೋರಾಟದ ಹತ್ರ ಬಂದು ಅಲ್ಲೇ ಮನವಿ ತಗೊಂಡು ಸ್ಪಂದಿಸ್ಬೇಕು ಸರ್. ಈಗ ಚರ್ಚೆ ಆಗಬೇಕು, ಸೆಷನ್ ಒಳಗಡೆ ಚರ್ಚೆ ಆಗಿ ಈ ಕಾನೂನು ರೀತಿಯಲ್ಲಿ ಏನೇನು ತೊಡಕುಗಳಿದಾವೆ ವಿದ್ಯಾರ್ಥಿಗಳ ನೇಮಕಾತಿಗೆ ಅದಷ್ಟು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಮತ್ತೆ ವಯೋಮಿತಿ ಸಡಿಲಿಕೆ ಮಾಡಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಸರ್. ಅಷ್ಟೇ ಬೇರೆ. ಅಲ್ಲಿ ಎಷ್ಟು ಜನ ಸೇರ್ತಾರೆ ಸರ್? ಅಲ್ಲಿ ನಾವು ಸುಮಾರು ಒಂದು 1000 ಜನ ಸೇರ್ತೀವಿ ಸರ್. ಅಲ್ಲಿ ಒಂದು 10,000 ಜನ ಅಂತ ಹೇಳ್ತಾ ಇದೀವಿ ಸರ್. ನೋಡೋಣ. ಮಹೇಶ್ ಬೆಳಿಗ್ಗೆ ಅವ್ರ ಹೆಸರು ಕೇಳಿರ್ಬೇಕಲ್ಲ ನೀವು? ಹೌದು ಸರ್, ಹೌದು ಸರ್. ಹೌದಲ್ಲ? ಅವರೇ ನಮ್ಗೆಲ್ಲ ಆದರ್ಶ ಸರ್. ಅದೇ ಅವರೇ ಆದರ್ಶ. ಪೂರ ಮುಗಿಸ್ತೇನೆ. ಹೇಳಿ. ಎಲ್ಲ ಬಹಳಷ್ಟು ಜನಕ್ಕೆ ಆದರ್ಶ ಇದೆ, ಯಾಕಂದ್ರೆ ನಾನು ಅವ್ರ ಕೈಯಲ್ಲಿ ಕೆಲಸ ಹೌದು ಸರ್. ನೀವು ಹೇಳಿದ್ರಿ 80,000 ಇಲ್ಲಿ ಬಂದು ತಿಂಗಳಿಗೆ 800 ರೂಪಾಯಿ ಖರ್ಚು ಮಾಡ್ತಾರೆ, ಅವ್ರಿಗೆ ಇಂದಿರಾ ಕ್ಯಾಂಟೀನ್ ಮಾಡಿ ಕೊಡ್ರಿ, ಆಮೇಲೆ ಎಲ್ಲೋ ಫಂಕ್ಷನ್ ಇದ್ದಾಗ ದೇವಸ್ಥಾನದಲ್ಲಿ ಇದ್ದಾಗ ಎಲ್ಲ ಉದ್ಯೋಗ ಹೋಗ್ತಾರೆ ಅಂತೇಳಿ ನಾನು ಜಸ್ಟ್ ಒಂದು ಹೇಳಿಕ್ಕೆ ಇದು ಮಾಡಿದೆ. ಎಲ್ಲರೂ ಇಲ್ಲೇ ಬಂದು ಸ್ಟಡಿ ಮಾಡ್ಬೇಕಂತಿಲ್ಲ, ಮನೇಲಿ ಬಂದು ಸ್ಟಡಿ ಮಾಡಿದ್ರು ಪಾಸ್ ಆಗ್ಬೋದು. ಇಲ್ಲಿ ಯಾಕೆ ಬರ್ತಾರೆ? ಇಲ್ಲ, ಇದು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ ಸ್ವಲ್ಪ ಸರ್. ಈಗ ಏನಂದ್ರೆ ಒಂದು 3 ಮಂತ್ 6 ಮಂತ್ ಅಷ್ಟೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರುತ್ತೆ. ಇಷ್ಟೆಲ್ಲ ಕಷ್ಟ ಇದ್ದಾಗ ಮನೆಯಲ್ಲಿ ಇಲ್ಲೆಲ್ಲ ಖರ್ಚು ತಗೊಂಡು ಮಾಡ್ಕೊಂಡು ರೂಮ್ ಹಿಡ್ಕೊಂಡು ಯಾಕೆ ಮಾಡ್ಬೇಕು? ಮನೇಲಿ ಕೂತು ಸ್ಟಡಿ ಅಲ್ಲ, ಮಾಡ್ಲಿಕ್ಕೆ ಬೆಳಿಗ್ಗೆ ಸಾಹೇಬ್ರ 6 ವರ್ಷ ಧಾರವಾಡದಾಗಿದ್ರು ಸರ್. ಇಲ್ಲಿ ಅಲ್ಲ, ಬೆಳಿಗ್ಗೆ ಸಾಹೇಬ್ರ 6 ವರ್ಷ ಧಾರವಾಡದಾಗಿದ್ರು. ಸಾಹೇಬ್ರೆ, ನಿಮ್ಗಿಂತ ಜಾಸ್ತಿ ನನಗೆ ಪರಿಚಯ ಇಲ್ಲ. ನಮಗೂ ಪರಿಚಯ ಸರ್, ಬೆಳಿಗ್ಗೆ ಸಾಹೇಬ್ರ ನಮಗೂ ಪರಿಚಯ ಸರ್, ನಮಗೂ ಗುರುಗಳು ಅವರು. ಕೋಚಿಂಗ್ ತಗೋಲಿಲ್ಲ, ಕೋಚಿಂಗ್ ಕೊಡ್ತಾ ಇದ್ರು. ಕೋಚಿಂಗ್ ಕೊಡ್ತಾ ಇದ್ದೆ ಸರ್. ಇಲ್ಲೇ ಆಮೇಲೆ ಅವ್ರ ಮದರ್ ಅವ್ರ ಬ್ರದರ್ ಎಲ್ಲ ಇಲ್ಲಿ ಕೆಲಸ ಮಾಡಿ ಚಾ ಪುಡಿ ಮಾಡ್ತಿದ್ರು. ಅವ್ರ ಬ್ರದರ್ ನಿಮ್ಗೆ ಗೊತ್ತಿಲ್ಲ? ರಾಮದುರ್ಗ ಮಾಡ್ತಿದ್ರು ಸರ್. ಅವರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವ್ರು ನಾನು. ಸರ್ ಏನಂದ್ರೆ ಇಲ್ಲ 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 ಹೇಳ್ತೀನಿ ಸರ್, ಒಂದ್ ನಿಮಿಷ. ಏನಂದ್ರೆ 3 ಮಂತ್ 6 ಮಂತ್ ಏನ್ ಕೋರ್ಸ್ ಅವ್ರಿಗೆ ಸಿಟ್ಟು ಬರಾಕೈತಿ, ಆಗಾಯ್ತ ನೋಡಕ್ಕೆ ನಾನು ಅವ್ರ ಕೇಸ್ ಅಲ್ಲ. ಇಲ್ಲ 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 ಅಲ್ಲ, ಅಂಕಿತ ಅಂತಿದ್ರೆ ಅಂತವ್ರು ಕರ್ಕೊಂಡು ಕುದ್ರಾಕ್ ಹೋಗ್ಬೇಡ್ರಿ. ಇಲ್ಲ ಸರ್, ಹಂಗೇನಿಲ್ಲ ಬಿಡಿ ಸರ್. ಅವ್ರು ಏನು ಹೇಳಕತ್ತಾರ ಮತ್ತೆ ಅವ್ರ ಯಾಕೆ ಸಿಟ್ಟಾಗ ಇಲ್ಲ ಇಲ್ಲ ಕ್ವಶನಿಗೆ ಆನ್ಸರ್ ಕೊಡ್ಬೇಕು ಅಷ್ಟೇ. ಒಂದೇ ನಿಮಿಷ ಸರ್. ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಇಲ್ಲ, ಇಲ್ಲ. ಅನುಭವ ಹೇಳ್ತಾರೆ ನಿಮ್ಮ ಹೇಳ್ತೀನಿ ಸರ್, ಒಂದೇ ನಿಮಿಷ ಸರ್. ಮನೆಯಲ್ಲೇ ಕುಂತು ಓದ್ಬೇಕಂತಾರಲ್ಲ ಇಲ್ಲ, ಸರ್. ಒಂದು ನಿಮಿಷ ಎಲ್ಲರ ಪರಿಸ್ಥಿತಿ ಇದೆ ಒಂದೇ ಸರ್. ತರ ಇರೋದಿಲ್ಲ, ಇದೆ. ಆಸೆಗಳು ಬೇರೆ ಬೇರೆ ಇರ್ತಾವ. ಆಮೇಲೆ ಕಷ್ಟ ಇದ್ದಾಗ ನಮ್ಮ ಮನೇಲಿ ಕೂತು ಓದ್ಬೇಕು. ಇನ್ವಾಲ್ವ್ಮೆಂಟ್ ಸರ್, ಇನ್ವಾಲ್ವ್ಮೆಂಟ್ ಊರಾಗಿದ್ರೆ ಇನ್ವಾಲ್ವ್ಮೆಂಟ್ ಇರಲ್ಲ, ಬೇರೆ ಬೇರೆ ಕೆಲಸಗಳು ಕಷ್ಟ ಇದ್ದಾಗ ನಮ್ಮ ಮನೇಲಿ ಕೂತು ಓದ್ಬೇಕು. ಇನ್ನೊಂದ್ ಕಡೆ ಅಲ್ಲ, ಓದ್ಬೇಕು. ಬೇರೆ ಬೇರೆ ಕೆಲಸಗಳು ಇರ್ತಾವೆ. ಧಾರವಾಡದಾಗಿದ್ರೆ ಇನ್ವಾಲ್ವ್ಮೆಂಟ್ ಇರ್ತಾರೆ, ರೆಗ್ಯುಲರ್ ಟೆಸ್ಟ್ ಬರೀಬಹುದು, ಕಾಂಪಿಟೇಟಿವ್ ನೇಚರ್ ಇರ್ತದೆ. ಧಾರವಾಡದಾಗ ಬಂದಿರ್ತಾರೆ. ಅಲ್ಲ, ಬೇರೆ ಏನಿಲ್ಲ. ಅಲ್ಲ ಅವ್ರು ಹೇಳಾಕ ಸ್ವಲ್ಪ ಕೇಳಿ ಏನು ಹೇಳಾಕ ಹೌದಾ? ಮಾತಾಡಿ ಹಾಕ್ಬೇಡ್ರಿ. ಹೇಳಿ ಸರ್, ಹೇಳಿ ಸರ್. ಸರ್ ಇಲ್ಲಿ ತಿಳಿಬಾರ್ದು. ಯಾವತ್ತೂ ಇಲ್ಲ ಇಲ್ಲ question ಮಾಡಕ್ ಬಂದಿರಿ, ಇಲ್ಲ question ಗೆ answer ಕೊಡಿ. ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಸರ್. ಆಕ್ಚುಲಿ ಸರ್, ಕೆಲವೊಂದು ವಿದ್ಯಾರ್ಥಿಗಳು ಈಗ 3 ಮಂತ್ 6 ಮಂತ್ ಇಲ್ಲ ಮ್ಯಾಕ್ಸಿಮಮ್ 1 ವರ್ಷ ಕೋಚಿಂಗ್ ಇದ್ರೆ ಇರ್ತದೆ. 1 ವರ್ಷ ಕೋಚಿಂಗ್ ಮ್ಯಾಕ್ಸಿಮಮ್ ಮುಗಿಸ್ಕೊಂಡು ನೀವು ಮನೆಗೆ ಹೋಗ್ಬೋದು ಅಂತ ನಿಮ್ ಪ್ರಶ್ನೆ ಅಲ್ಲ ಸರ್. ಇಲ್ಲಿ ಯಾಕೆ ಇಷ್ಟು 1000 ಜನ ವಿದ್ಯಾರ್ಥಿಗಳು ಇಲ್ಲೇ ಇರ್ತಾರೆ ಅಂತ ಹೇಳಿ ಸರ್. ಇಲ್ಲಿ ವಿದ್ಯಾರ್ಥಿಗಳು ಯಾಕೆ ಇರ್ತಾರೆ ಅಂತಂದ್ರೆ ಒಂದು ಕಾಂಪಿಟೇಟಿವ್ ಒಬ್ಬು ಸರ್. ಇಲ್ಲಿ ಈ ಒಂದು ಎನ್ವಿರಾನ್ಮೆಂಟಲ್ ಹಿಂಗಿದೆ. ಈ ಒಂದು ಎನ್ವಿರಾನ್ಮೆಂಟಲ್ ನಾನು ಇದ್ರೆ ಬೇಗ ಒಂದು ಜಾಬ್ ತಗೊಬೋದು, ಸರ್ಕಾರಿ ಕೆಲಸ ತಗೊಬೋದು ಅನ್ನೋದು ಒಂದಿರುತ್ತೆ ಸರ್. ಎರಡನೇದು ಮತ್ತೆ ಮನೆಗೆ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು. ಮನೇಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಲ್ಲ. ಮನೆ ಪರಿಸ್ಥಿತಿ ಹೆಂಗಿರುತ್ತೋ, ಮನೇಲಿ ಹೋದ್ರೆ ಅಪ್ಪ ಅಮ್ಮ ಯಾವ ರೀತಿ ಒತ್ತಡಕ್ಕೆ ಏರಿಸ್ತಾರೋ, ಅಂದ್ರೆ ಬೇರೆ ಕೆಲಸ ಮಾಡು, ನೀನು ಇಲ್ಲ ಕುತ್ಕೊಂಡು ಇಷ್ಟು ಓದ್ತಿದ್ಯಾ, ಇಷ್ಟು ವರ್ಷ ಓದ್ತೀರಾ ಸರ್. ಫಾರ್ ಎಕ್ಸಾಂಪಲ್ ಡಿಗ್ರಿ ಎಕ್ಸಾಮ್ಸ್ ಏನು ಓದ್ತೀವಲ್ಲ ಸರ್, ಪ್ರತಿ ಸೆಮಿಸ್ಟರ್ ಇಲ್ಲ ಇಯರ್ಲಿ ಎಕ್ಸಾಮ್ಸ್ ಇರುತ್ತಲ್ಲ, ಅದು ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಓದೋದು, ಇಲ್ಲ 1 ವೀಕ್ ಬಿಫೋರ್ ಲಾಸ್ಟ್ 1 ವೀಕ್ ಹೋದ್ರೆ ಆ ಎಕ್ಸಾಮ್ ಪಾಸ್ ಆಗ್ಬೋದು ಸರ್. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸರ್. ಒಬ್ರು ಇಬ್ರು ಓದೋದಂತಲ್ಲ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವ್ರು ನೇಮಕಾತಿ ಪ್ರಕ್ರಿಯೆ ಪ್ರತಿ ವರ್ಷ ಮಾಡಿ ಪ್ರತಿ ವರ್ಷ ರೆಕ್ರೂಟ್ಮೆಂಟ್ ಪ್ರಾರಂಭ ಆದ್ರೆ ಟೈಮ್ ಟೇಬಲ್ ಇದ್ರೆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿದ್ರೆ ಸರ್ಕಾರ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇರಲ್ಲ ಸರ್. ಅವರು ಮನೇಲಿ ಹೋಗ್ತಾರೆ, ಒಂದು ಎಕ್ಸಾಮ್ ಬರ್ಬಿಟ್ಟು ಇನ್ನೊಂದು ಎಕ್ಸಾಮ್ಸ್ ಓದ್ತಾರೆ ಸರ್. ಇಲ್ಲ, ಅರ್ಥ ಆಯ್ತು ಸರ್. ನೀವು ಆಗಲೇ ಹೇಳಿದ್ರೆ ಎಲ್ಲ ಕೇಳಿದ್ವಿ ನಾವು. ನಿಮ್ ಸಂಕಟ ನಮ್ಗೆ ಅರ್ಥ ಆಕೈತಿ. ಅಷ್ಟೇ ಅದ್ರಲ್ಲ ಕನ್ಫರ್ಮ್ ಮಾಡಿಲ್ಲ ಅನ್ನೋದು ನನಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಹೌದಾ? ಹೌದು ಸರ್. ಇವತ್ತು ನೀವು ಬಂದಿದ್ರೆ ನಾಳೆ ನನ್ನ ಮಕ್ಕಳು ಅದೇ ಜಾಬಿಗೆ ಬರ್ಲಿಕ್ಕೆ ಟ್ರೈ ಮಾಡ್ಬೇಕು. ಹೌದು ಹೌದು ಸರ್. ಹೌದು. ನಾನು ಹೇಳ್ತಾ ಇರೋದು ಏನಂತ ಕೇಳಿದ್ರೆ, ಅಷ್ಟೇ ಎಲ್ಲ ಕಷ್ಟ ಇದ್ದಾಗ ಕನ್ಫರ್ಮ್ ಇಲ್ಲದೆ ಇದ್ದಾಗ ಮನೇಲಿ ಕೂತು ಸ್ಟಡಿ ಮಾಡ್ರಿ, ಯಾಕೆ ದುಡ್ಡು ಬಂದು ಖರ್ಚು ಮಾಡ್ಬೇಕು ಅನ್ನೋ ಪ್ರಶ್ನೆ ನಂದು ಸರ್. ಸತ್ಯ ಸರ್. ಈಗ ಪರಿಸ್ಥಿತಿ ಈಗ ಹೆಂಗೆ ಇದ್ರು ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ, ಮನೇಲಿ ಕುತ್ಕೊಂಡ್ರೆ ಓದಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ, ಮನೇಲಿ ಕುತ್ಕೊಂಡ್ರೆ ಪಾಸ್ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಹಂಗಾಗಿ ವಿದ್ಯಾರ್ಥಿಗಳು ಚೇಂಜ್ ಮಾಡ್ಕೋಬೇಕು. ಅದು ಕರೆಕ್ಟ್ ಸರ್. ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್. ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಮನೇಲಿ ಕುತ್ಕೊಂಡು ಇವತ್ತು ಎಷ್ಟೋ ಜನ ಎಕ್ಸಾಮ್ ಪಾಸ್ ಆಗಿರೋರು ಇದಾರೆ ಸರ್. ಉದಾಹರಣೆಗಳು ಇದಾವೆ. ಈಗ ಏನ್ ಎಕ್ಸಾಮ್ ಪಾಸ್ ಆಗಿರೋರು ಇದಾರೆ ಮನೇಲಿ ಕುತ್ಕೊಂಡು, ಅವ್ರು ಒಂದಷ್ಟು ಮೋಟಿವೇಶನ್ ಕೊಡ್ಬೇಕು ಸರ್. ನಾನು ಮನೇಲೆ ಕುತ್ಕೊಂಡು ಎಕ್ಸಾಮ್ ಪಾಸ್ ಆಗಿದ್ದೀನಿ, ದಯವಿಟ್ಟು ನೀವು ಇಲ್ಲಿ ಕುತ್ಕೊಂಡು ಇದು ಮನೇಲಿ ಕುತ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಪಾಸ್ ಆಗಿ ಅಂತ ಹೇಳಿ. ಕೆಲವರು ಎಷ್ಟೋ ಜನ ನೀವು ಹೇಳ್ದಂಗೆ ಸರ್ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ಕೊಂಡು ಎಕ್ಸಾಮ್ ಪಾಸ್ ಆಗಿರೋರು ಇದ್ದಾರೆ. ಖಂಡಿತ ಖಂಡಿತ ಹೌದು ಸರ್. ಅವರೆಲ್ಲ ತುಂಬಾ ಕಷ್ಟಪಟ್ಟಿನೇ ಒಂದು ಜಾಬ್ ತಗೊಂಡಿರೋ ಸರ್. ಅದು ಹೇಳಿ ಸರ್. ಬೇರೆ ಸಂಘಟನೆಗಳ ಹತ್ರ ಎಲ್ಲರ ಹತ್ರ ಚರ್ಚೆ ಮಾಡ್ತೀನಿ ಸರ್ ಇವತ್ತು. ಖಂಡಿತ ಖಂಡಿತ ಅವರೇ ಫೋನ್ ಮಾಡಿ ಕೇಳ್ತೀರಾ ಸರ್. ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ ಸರ್ ಅವ್ರ ಹತ್ರ ಏನು ಇಲ್ಲ ಅಂತ ಹೇಳಿ.
ಎಲ್ಲರ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್, ಅವರೆಲ್ಲರೂ ಬಂದು ನಮ್ಮ ಸಪೋರ್ಟ್ ಮಾಡ್ತೀವಿ, ನಿಂತ್ಕೊಳ್ಳೋಣ, 8ನೇ ತಾರೀಕು ಹೋರಾಟ ಮಾಡೋಣ, 10ಕ್ಕೆ ಹೋರಾಟ ಮಾಡೋಣ, 11ಕ್ಕೆ ಹೋರಾಟ ಮಾಡೋಣ, ಇನ್ ಕೇಸ್ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡೋದ್ರೂ ಎಲ್ಲದಕ್ಕೂ ನಾನು ರೆಡಿ ಇರುತ್ತೆ ಸರ್. ಬಟ್ ಏನಂದ್ರೆ ವಿತ್ ನೀವು ಸರ್ ನೀವು ಕೇಳಿದ್ರಲ್ಲ, ಯಾರಿಗೂ ವಿದ್ಯಾರ್ಥಿಗಳಿಗೆ ಅಂದ್ರೆ ತೊಂದರೆ ಆಗ್ಬಾರ್ದು, FIR ಆಗ್ಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅವ್ರ ಅಪ್ಪ ಅಮ್ಮ ಏನೋ ಒಂದು ಕನ್ಸು ಕಟ್ಕೊಂಡಿರ್ತಾರೆ, ಅಪ್ಪ ಅಮ್ಮ ಕನ್ಸು ಕಟ್ಕೊಂಡಿರ್ತಾರೆ. ವಿದ್ಯಾರ್ಥಿಗಳನ್ನ ಯೂಸ್ ಮಾಡ್ಕೊಂಡು ನಾನ್ ಲೀಡರ್ ಆಗ್ಬೇಕು, ಅವ್ರು ಆಗ್ಬೇಕು ಅನ್ನೋದು ಉದ್ದೇಶ ಅಲ್ಲ ಸರ್. ಇಲ್ಲಿ ನಾನ್ ಲೀಡರ್ ಆಗೋದಕ್ಕೆ ಇದೇ ಮಾಡ್ಬೇಕಂತ ಏನಿಲ್ಲ ಸರ್. ಇದು ಇನ್ನು ಸಾವಿರಾರು ಕೆಲಸಗಳಿದಾವೆ. ಈ ಸಮಸ್ಯೆ ನಾವು ಇಟ್ಕೊಂಡಿದೀವಿ ಮೊದ್ಲಿಂದನು. ಆ ಸಮಸ್ಯೆ ಬಗೆಹರಿಸಿಕೊಂಡು ಸಮಾಜಕ್ಕೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ. ಇದರಿಂದ ನಮಗೆ ಏನ್ ಬೆನಿಫಿಟ್ ಇಲ್ಲ ಸರ್. ಯಾರ ಹತ್ರ ನಾವು ದುಡ್ಡು ತಗೊಂಡು ಹೋರಾಟ ಮಾಡಿಲ್ಲ. ನಾವು ಅದ್ರ ಬಗ್ಗೆ ಬೆನಿಫಿಟ್ ತಗೊಳ್ಳಿಕ್ಕೆ ಬಹಳಷ್ಟು